We are from Basavarati BA and BCom College, Dharwad. My name is Shashikala Baldur. Today I am going to discuss with you Sociology question paper pattern 2013 for third sem students. So before I am going to discuss with you question paper pattern, ಸಮಾಜಶಾಸ್ತ್ರ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ, ಹೇಗೆ ಬರಿಬೇಕು ಅಂತ ನಿಮಗೆ ಮೊದಲೇ ಗೊತ್ತಿದೆ ಅಂತ ಅನ್ಕೊಳ್ತೀನಿ. ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಅಲ್ಲಿ ಹೇಗೆ ಬರಿಬೇಕು ಅನ್ನೋದನ್ನ ನೀವು ಕಲ್ತಿರಿ ಅಂತ ಅನ್ಕೊಳ್ತೀನಿ. ಆದರೆ ಹೇಗೆ ಟೈಮನ್ನು ಮೇಂಟೈನ್ ಮಾಡಬೇಕು, ಎಷ್ಟು ಅಂಕಗಳಿಗೆ ಎಷ್ಟು ಮಾರ್ಕ್ಸ್ ಕ್ವಶನ್ಗೆ ನಾನು ಯಾವ ಟೈಮಲ್ಲಿ ಉತ್ತರವನ್ನು ಬರಿಬೇಕು ಅನ್ನೋದನ್ನು ನೀವು ತಿಳ್ಕೊಳ್ಬೇಕಾಗ್ತದೆ. ಸೊ ಟೈಮ್ ಮ್ಯಾನೇಜ್ಮೆಂಟ್ ಈಸ್ ಅ ಪ್ರೀಸಿಯಸ್ ಥಿಂಗ್ ಇನ್ ಯುವರ್ ಎಕ್ಸಾಮ್. ಸೊ ಹೇಗೆ ವೇಳೆಯನ್ನು ಉಪಯೋಗ ಮಾಡಿಕೊಳ್ಬೇಕು, ಎಷ್ಟು ನಿಮಿಷಕ್ಕೆ ಒಂದು ಕ್ವಶನ್ಗೆ ಆನ್ಸರನ್ನು ಬರೀಬೇಕು ಅನ್ನೋದನ್ನು ನೀವು ಕಲ್ತಿರ್ಬೇಕಾಗ್ತದೆ. ಹಾಗಿದ್ರೆ ಇದು 2013 ಕ್ವಶನ್ ಪೇಪರ್ ಪ್ಯಾಟರ್ನ್. ಫಸ್ಟ್ ಕ್ವಶನ್ ಈಸ್ ವಾಟ್ ಈಸ್ ಸೋಷಿಯಲ್ ಥಾಟ್, ಎಕ್ಸ್ಪ್ಲೈನ್ ದ ಇಂಪಾರ್ಟೆನ್ಸ್ ಆಫ್ ಸೋಷಿಯಲ್ ಥಾಟ್ ಅಂತ ಇದೆ. ಅಂದರೆ ಸಾಮಾಜಿಕ ಚಿಂತನೆ ಅಂದ್ರೇನು, ಸಾಮಾಜಿಕ ಚಿಂತನೆಯ ಬಗೆಗೆ ಇರ್ತಕ್ಕಂತಹ ಪ್ರಾಮುಖ್ಯತೆ ಏನು, ಅದನ್ನು ಯಾಕೆ ನಾವು ಅಧ್ಯಯನವನ್ನು ಮಾಡಬೇಕು, ಯಾಕೆ ಅಧ್ಯಯನವನ್ನು ಮಾಡಬೇಕು, ಹೇಗೆ ಅಧ್ಯಯನವನ್ನು ಮಾಡಬೇಕು, ಅದರಿಂದ ನನಗೆ ಏನು ಲಾಭ ಅನ್ನೋದನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋಣಂತೆ. ಆದರೆ ಅದಕ್ಕೂ ಮುಂಚಿತವಾಗಿ ನಾವು ಯಾವ ಯಾವ ಪ್ರಶ್ನೆಗಳಿಗೆ ಎಷ್ಟು ಅಂಕಗಳು ಇದಾವ ಅನ್ನೋದನ್ನು ತಿಳ್ಕೊಳ್ಬೇಕಾಗ್ತದೆ. ಹಾಗಿದ್ರೆ ಮೊದಲನೇ ಕ್ವಶನ್ಗೂ ಸಹಿತ 4+12 ಅಂತ ಇದೆ 16. ಸೆಕೆಂಡ್ ಕ್ವಶನ್ಗೆ 4+12 16. ಥರ್ಡ್ ಕ್ವಶನ್ಗೆ 4+12 16. ಫೋರ್ತ್ ಕ್ವಶನ್ 4+12 16. ಲಾಸ್ಟ್ ಕ್ವಶನ್ ಫಿಫ್ತ್ ಕ್ವಶನ್ ಏನಿರುತ್ತಾ 4+12 16 ಮಾರ್ಕ್ಸ್ ಇರುತ್ತೆ. ಇಲ್ಲಿ ಸಹಿತ ಆಪ್ಷನ್ ಆಗಿರುತ್ತೆ, ಇದನ್ನಾದರೂ ಬರಿಬೇಕು ಇದನ್ನಾದರೂ ಬರಿಬೇಕು ಅಂತ ನಿಮಗೆ ಆಪ್ಷನ್ ಇರುತ್ತೆ. ಒಟ್ಟಾರೆಯಾಗಿ 10 ಕ್ವಶನ್ ಇರ್ತಾವೆ, ಅದರಲ್ಲಿ ನೀವು 5 ಬರಿಬೇಕು. ಆದರೆ ಮೇನ್ ಥಿಂಗ್ ಈಸ್ ಏನಂದರೆ ಫಸ್ಟ್ ಕ್ವಶನ್ ಅಂತ ನಂಬರ್ ಹಾಕಿಬಿಟ್ಟು ನಾನು ಸೆಕೆಂಡ್ ಕ್ವಶನ್ ಎರಡೂ ಗೊತ್ತಿದ್ದಾವಂತ ಎರಡನ್ನು ಬರೆಯುವ ಹಾಗಿಲ್ಲ. ಫಸ್ಟ್ ಕ್ವಶನ್ ಏನಿದೆ ಅದರಲ್ಲಿ ಆರ್ ಅಂತ ಇರುತ್ತೆ, ಆರ್ ಅಂತ ಇರೋದ್ರಲ್ಲಿ ಫಸ್ಟ್ ಒನ್ ಆರ್ ಅಂತ ಇರೋ ಕೆಳಗಿನ ಕ್ವಶನ್ಗೆ ನಾವು ಉತ್ತರವನ್ನು ಬರೀಬೇಕಾಗ್ತದೆ. ಫಸ್ಟ್ ಕ್ವಶನ್ ಹಾಕಿಬಿಟ್ಟು ಫಸ್ಟ್ ಕ್ವಶನ್ ನಂಬರ್ ಹಾಕಿಬಿಟ್ಟು ನಾನು ಥರ್ಡ್ ಕ್ವಶನಲ್ಲಿ ಎರಡೂ ಪ್ರಶ್ನೆಗೆ ಉತ್ತರಗಳು ಗೊತ್ತಿದ್ದಾವಂತ ಅದನ್ನು ಬರೆಯುವ ಹಾಗಿಲ್ಲ. ಇದನ್ನು ನೀವು ಗಮನದಲ್ಲಿ ಇಟ್ಕೊಂಡು ಎಕ್ಸಾಮ್ನ ಬರೀಬೇಕಾಗ್ತದೆ. ಸೊ 16 ಮಾರ್ಕ್ಸ್ ಪರ್ ಕ್ವಶನ್, 16 ಅಂಕಗಳಿಗೆ ಒಂದು ಪ್ರಶ್ನೆ ಇರ್ತದೆ. ಸೊ ನಾವು 30 ನಿಮಿಷಗಳ ಕಾಲಾವಧಿಯನ್ನು ತೆಗೆದುಕೊಂಡ್ಬಿಟ್ಟು ಒಂದು ಪ್ರಶ್ನೆಯನ್ನು ಬರೀಬೇಕಾಗ್ತದೆ. ಸೊ ಐ ಹೋಪ್ ಅಂಡರ್ಸ್ಟ್ಯಾಂಡ್ ವಾಟ್ ಐ ಸೇಡ್. ನೀವು ತಿಳ್ಕೊಳ್ತೀರಿ, ಯಾಕಂದರೆ ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಸಮಾಜಶಾಸ್ತ್ರ ವಿಷಯವನ್ನು ಬರೆದಿದ್ದೀರಿ ಎಕ್ಸಾಮಲ್ಲಿ ಅಂತ ಅಂದ್ಕೊಂಡ್ಬಿಟ್ಟು ಈ ಎಲ್ಲ ವಿಷಯಗಳನ್ನು ಈಗಿನ ನಾವು ಡಿಸ್ಕಸ್ ಮಾಡೋಣ. ಹಾಗಿದ್ರೆ 2013 ಕ್ವಶನ್ ಪೇಪರಲ್ಲಿ ಫಸ್ಟ್ ಕ್ವಶನ್ ಈ ವಾಟ್ ಈಸ್ ಸೋಷಿಯಲ್ ಥಾಟ್, ರೈಟ್ ಇಂಪಾರ್ಟೆನ್ಸ್ ಆಫ್ ಸೋಷಿಯಲ್ ಥಾಟ್ ಅಂತ ಇದೆ. ಸಾಮಾಜಿಕ ಚಿಂತನೆ ಎಂದರೇನು, ಸಾಮಾಜಿಕ ಚಿಂತನೆಯ ಅಧ್ಯಯನದ ಮಹತ್ವವನ್ನು ನೀವು ಬರೀಬೇಕಾಗ್ತದ ಅಂತ ಕೊಟ್ಟಿದ್ದಾರೆ. ಹಾಗಿದ್ರೆ ಇಲ್ಲಿ ಏನು ಬರೀಬೇಕು, ನೀವು ಹೇಗೆ ಬರೀಬೇಕು ಅನ್ನೋದನ್ನು ನಾನಿಲ್ಲಿ ಹೇಳ್ಕೊಡ್ತೀನಿ. ನಿಮಗೆ ಈಸಿ ಆದಂತಹ ವೇಯಲ್ಲಿ ನೀವು ನೆನ್ಪಿಟ್ಕೋಬೇಕು ಅಂತಂದರೆ ಸಾಮಾಜಿಕ ಚಿಂತನೆ ಎಂದರೇನು, ಅದರ 4 ವ್ಯಾಖ್ಯೆಗಳನ್ನು ಬಿಫೋರ್ ನಾನು ಹೇಳಿದ್ದೀನಿ ಫಸ್ಟ್ ಕ್ಲಾಸಲ್ಲಿ. ನೀವು ಯಾವುದೇ ವಿಷಯವನ್ನು ಹೇಗಾದರೂ ಬರಿಬಹುದು, ಬಿಕಾಸ್ ಅಲ್ಲಿ 2 ಮಾರ್ಕ್ಸ್ 5 ಮಾರ್ಕ್ಸ್ ಕ್ವಶನ್ಸ್ ಇರ್ತಾವೆ ಮತ್ತು ಸೆಕ್ಷನ್ಸ್ ಇರ್ತಾವೆ. ಬಟ್ ಸೋಷಿಯಾಲಜಿ ಹಾಗಿಲ್ಲ, 16 ಮಾರ್ಕ್ಸ್ಗೆ ಒಂದು ಕ್ವಶನ್ ನೀವು ಬರೀಲೇಬೇಕು. ಅದಕ್ಕೆ 16 ಮಾರ್ಕ್ಸ್ ಅಂತ ಬಂತು ಅಂದರೆ ನೀವು ಏನು ಮಾಡಬೇಕು, ಡೆಫಿನಿಷನ್ಸ್ಗೆ 4 ಮಾರ್ಕ್ಸ್ ಮೀಸಲಾಗಿರಬೇಕು. ಅಂದರೆ ಡೆಫಿನಿಷನ್ಸನ್ನು ನೀವು ಬರೀಲೇಬೇಕು. ಇಂಟ್ರೊಡಕ್ಷನ್ ಆದ ತಕ್ಷಣ ಡೆಫಿನಿಷನ್ ಆದ ತಕ್ಷಣ ಇಂಪಾರ್ಟೆನ್ಸ್, ಹೀಗೆ ಈ ರೀತಿಯೊಳಗೆ ನಾವೇನು ಮಾಡಬೇಕು, ಬರಿತಾ ಹೋಗಬೇಕು. ಆಲ್ರೆಡಿ ಹೇಳಿದ ಹಾಗೆ 18 ಮಾರ್ಕ್ಸ್ ಬರೆಯೋದು, 20 ಮಾರ್ಕ್ಸ್ ಇಂಟರ್ನಲ್ ಮಾರ್ಕ್ಸ್ ಇರುತ್ತೆ. ಹಾಗಿದ್ರೆ 16 ಮಾರ್ಕ್ಸ್ ಕ್ವಶನ್ ಇದು ಒಂದು 16 ಮಾರ್ಕ್ಸ್ ಕ್ವಶನ್. ಹಾಗಿದ್ರೆ ಹೇಗೆ ಬರಿಬೇಕಪ್ಪ ನಾನು ಅಂತಂದರೆ ಫಸ್ಟ್ ವಾಟ್ ಈಸ್ ಸೋಷಿಯಲ್ ಥಾಟ್, ಇಂಪಾರ್ಟೆನ್ಸ್ ಆಫ್ ದ ಸೋಷಿಯಲ್ ಥಾಟ್ ಅಂತ ಬಂದಾಗ ಸಾಮಾಜಿಕ ಚಿಂತನೆ ಅಂದರೆ ಏನು ಅನ್ನೋದನ್ನ ಇಂಟ್ರೊಡಕ್ಷನ್ ಅಲ್ಲಿ ಬರೀಬೇಕಾಗ್ತದೆ. ಹೇಗೆ
ಸಾಮಾಜಿಕ ಚಿಂತನೆ ಹೇಗೆ ಬೆಳವಣಿಗೆ ಆಯಿತು, ಅದು ಹೇಗೆ ಬೆಳೆದು ಬಂತು ಸಮಾಜಕ್ಕೆ. ಹಾಗಿದ್ರೆ ಏನು ವಾಟ್ ಈಸ್ ಸೋಷಿಯಲ್ ಥಾಟ್? ಫಸ್ಟ್ ಆಫ್ ಆಲ್ ವಾಟ್ ಈಸ್ ಥಾಟ್ ಅಲ್ವಾ? ಏನು ಚಿಂತನೆ ಅಂದ್ರೆ ಏನು ಅಂತ ನಮಗೆ ಗೊತ್ತಿರಬೇಕಾಗ್ತದ. ಹಾಗಿದ್ರೆ ನಾನು ಪಾಠವನ್ನ ಹೇಳುವಾಗ ಹೇಳಿದ್ದೀನಿ ವಾಟ್ ಈಸ್ ಥಾಟ್, ಚಿಂತನೆ ಅಂದ್ರೆ ಏನು ಅಂತ, ಅದು ಹೇಗೆ ಸಾಮಾಜಿಕ ಚಿಂತನೆ ಆಯಿತು ಅಂತ. ಹೌದಾ? ಹಾಗಿದ್ರೆ ಏನು ಥಾಟ್ ಅಂದ್ರೆ ಚಿಂತನೆ ಅಂದ್ರೆ ಏನು ಅಂದ್ರೆ, ಚಿಂತನೆ ಅಂದ್ರೆ ವಿಚಾರ, ಒಂದು ವಿಷಯದ ಬಗ್ಗೆ ಇರ್ತಕ್ಕಂಥ ವಿಚಾರ. ಎಕ್ಸಾಂಪಲ್, ಈಗ ನಾವು ಸಮಾಜದಲ್ಲಿ ಓಲ್ಡ್ ಪೀಪಲ್ಸ್ ಅಂದ್ರೆ ವಯಸ್ಸಾದವರನ್ನ ನಾವು ಕೇಳ್ತಾ ಹೋದ್ರೆ, ಪ್ರಾಚೀನ ಕಾಲದಲ್ಲಿ ಅಂದ್ರೆ ಅಲ್ಲಿ ಅವರು ಏನ್ ಮಾಡ್ತಿದ್ರು, ಕವನದ ಮೂಲಕ, ಗಾದೆಗಳ ಮೂಲಕ ಅಥವಾ ಇನ್ಯಾವುದೋ ಕಾವ್ಯದ ಮೂಲಕ, ಆಮೇಲೆ ಕಥೆಗಳ ಮೂಲಕ ಚಿಂತನೆಯನ್ನ ಏನ್ ಮಾಡ್ತಿದ್ರು, ಸ್ಟೋರ್ ಮಾಡ್ತಿದ್ರು ಅವ್ರ ಮೈಂಡಲ್ಲಿ. ಅಂದ್ರೆ ಅವರ ವಿಚಾರಕ್ಕೆ ತಕ್ಕ ಹಾಗೆ, ಅವರ ಆಲೋಚನೆಗೆ ತಕ್ಕ ಹಾಗೆ ಅವ್ರು ಏನ್ ಮಾಡ್ತಿದ್ರು, ಒಂದು ವಿಷಯದ ಬಗ್ಗೆ ಕತೆ ಕವನಗಳನ್ನ ಬರಿತಾ ಇದ್ರು. ಸೊ ಆ ಎಲ್ಲ ಕತೆ ಕವನಗಳು ಗಾದೆಗಳು ಏನ್ ಮಾಡಿದ್ವು, ನಮ್ಮ ಜೀವನದೊಳಗ ಆಧುನಿಕ ಜನರಿಗೆ ಅಂದ್ರೆ ಎಷ್ಟೇ ಮಾಡರ್ನೈಸೇಷನ್ ಆದ್ರೂ ಸಹಿತ ಅಂತಹ ಗಾದೆಗಳು, ಅಂತಹ ಕವನಗಳು, ಅಂತಹ ಕತೆಗಳು ನಮಗೆ ಸ್ಫೂರ್ತಿಯನ್ನ ನೀಡಿದ್ವು. ಅದಕ್ಕಾಗಿ ನಾವು ಏನ್ ಮಾಡ್ಲಿಕ್ಕತ್ವಿ, ಆ ಕವನಗಳ ಮೂಲಕ, ಆ ಗಾದೆಗಳ ಮೂಲಕ ನಮ್ಮ ಸಾಮಾಜಿಕ ಜೀವನದೊಳಗ ವಿಶಿಷ್ಟವಾದ ರೀತಿಯೊಳಗ ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋದ್ವಿ. ಹಾಗಿದ್ರ ಚಿಂತನೆ ಅಂದ್ರೆ ಗೊತ್ತಾಯ್ತಾ? ಇಟ್ಸ್ ಒನ್ ಆಫ್ ದ ಥಾಟ್. ಥಾಟ್ ಮೀನ್ಸ್ ಆಫ್ ಥಾಟ್ ಈಸ್ ನಥಿಂಗ್ ಬಟ್ ಐಡಿಯಾಸ್. ಸೊ ಚಿಂತನೆ ಅಂತಂದ್ರೆ ನಾವೇನು ವಿಚಾರ ಅಂತ ತಿಳ್ಕೊಳ್ಬಹುದು. ಥಾಟ್ ಈಸ್ ನಥಿಂಗ್ ಬಟ್ ಐಡಿಯಾಸ್. ಹಾಗಿದ್ರೆ ಆ ಐಡಿಯಾಸ್ಗಳು ಮಾನವನ ಜೀವನಕ್ಕೆ ಹೇಗೆ ಬಂತು, ಆ ಮಾನವನ ಬಗ್ಗೆ ಇರ್ತಕ್ಕಂತಹ ವಿಚಾರಗಳು, ಆತನ ಬಗ್ಗೆ ಮಾಡ್ತಕ್ಕಂಥ ಆಲೋಚನೆಗಳು, ಹೊಸ ಹೊಸ ಆವಿಷ್ಕಾರಗಳ ಮೂಲಕ ಅದು ಏನಾಯಿತು, ಸಾಮಾಜಿಕ ಚಿಂತನೆಯಾಗಿ ಮಾರ್ಪಟ್ಟಿತು. ಅದಕ್ಕೆ ಸಾಮಾಜಿಕ ಚಿಂತನೆ ಅಂತ ಹೆಸರು ಬಂತು. ಹೌದಾ? ಹಾಗಿದ್ರೆ ಇಲ್ಲಿ ಕೇಳಿದ್ದೇನು, ಸಾಮಾಜಿಕ ಚಿಂತನೆ ಎಂದರೇನು, ಸಾಮಾಜಿಕ ಚಿಂತನೆಯ ಮಹತ್ವವನ್ನ ಬರೆಯಿರಿ ಅಂತ ಕೇಳಿದಾರ. ಹಾಗಿದ್ರೆ ನೀವು ಇಲ್ಲಿ ಪ್ರಸ್ತಾವನೆಯನ್ನ ಬರೀತೀರಿ, ಸಾಮಾಜಿಕ ಚಿಂತನೆ ಅಂದ್ರೆ ಏನು ಅಂತ. ಐ ಹೋಪ್ ಅಂಡರ್ಸ್ಟುಡ್, ಯು ಹ್ಯಾವ್ ಅಂಡರ್ಸ್ಟುಡ್ ಸಮ್ ಐಡಿಯಾಸ್. ಓಕೆನಾ? ಹಾಗಿದ್ರೆ ನಿಮಗೆ ಏನು ಅರ್ಥ ಆಯಿತು ಅಂತ ಅನ್ಕೋತೀನಿ. ವಾಟ್ ಈಸ್ ಸೋಷಿಯಲ್ ಥಾಟ್ ಅಂದ್ರೆ ಮಾನವನ ಬಗ್ಗೆ ಮಾಡಿರ್ತಕ್ಕಂಥ ಚಿಂತನೆಯನ್ನ, ಅಥವಾ ಮಾನವನ ಬಗ್ಗೆ ಮಾಡಿರುವ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ, ಅದರ ಪರಿಹಾರದ ಬಗ್ಗೆ ಏನು ಯೋಚನೆಯನ್ನ ಮಾಡ್ತಾನಲ್ಲ ಅದನ್ನ ಸಾಮಾಜಿಕ ಚಿಂತನೆ ಅಂತಂದ್ರೆ ನಾವು ಇಲ್ಲಿ ಕರಿತೇವೆ. ಗೊತ್ತಾಯ್ತಾ? ಓಕೆ, ನೆಕ್ಸ್ಟ್ ನೋಡ್ರಿ. ಹಾಗಿದ್ರೆ ಸಾಮಾಜಿಕ ಚಿಂತನೆ ಎಂದರೇನು, ಸಾಮಾಜಿಕ ಚಿಂತನೆಯ ವ್ಯಾಖ್ಯೆಗಳನ್ನ ನೀವು ಇಲ್ಲಿ ಬರೆದ್ರಿ. ಹೌದಾ? 4 ವ್ಯಾಖ್ಯೆಗಳನ್ನ ಬರೆದ್ರಿ ಅಂದ್ರೆ 4 ವ್ಯಾಖ್ಯೆಗಳನ್ನ ಬರೆದ್ರೆ 4 ಮಾರ್ಕ್ಸ್ ನೀವು ಗೇನ್ ಮಾಡಿದ ಹಾಗೆ. ಹೌದಾ? ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ ವ್ಯಾಖ್ಯೆಗಳನ್ನ ಬರೆದ ತಕ್ಷಣ ಮಹತ್ವ ಬರುತ್ತೆ, ಇಂಪಾರ್ಟೆನ್ಸ್. ವಾಟ್ ಈಸ್ ಇಂಪಾರ್ಟೆನ್ಸ್? ಯಾಕೆ ನಾವು ಸಾಮಾಜಿಕ ಚಿಂತನೆ ಎಂಬುದನ್ನ ಓದಬೇಕು, ಯಾಕೆ ನಾವು ಸಾಮಾಜಿಕ ಚಿಂತನೆಯನ್ನ ತಿಳ್ಕೊಳ್ಬೇಕು ಅನ್ನೋದನ್ನ ಇಲ್ಲಿ ನಾವೇನ್ ಮಾಡಬೇಕು, ಆ ವಿಷಯವನ್ನ ಅರ್ಥಕೊಳ್ಬೇಕಾಗ್ತದೆ. ಹಾಗಿದ್ರೆ ಏನು ಇಂಪಾರ್ಟೆನ್ಸ್ ಇದೆ ನಮ್ದು ಸಾಮಾಜಿಕ ಚಿಂತನೆಯನ್ನ ಅಧ್ಯಯನ ಮಾಡುವುದರಿಂದ ಅಂತಂದ್ರೆ, ಇಲ್ಲಿ ನೋಡಿ, ಫಸ್ಟ್ ಒನ್, ಸಾಮಾಜಿಕ ಚಿಂತನೆ ಸಮಸ್ಯೆಗಳ ಬಗ್ಗೆ ಮಾಹಿತಿಯನ್ನ ನೀಡುತ್ತದೆ. ಸೋಷಿಯಲ್ ಥಾಟ್ ಪ್ರೊವೈಡ್ಸ್ ಇನ್ಫಾರ್ಮೇಶನ್ ಅಬೌಟ್ ಸೋಷಿಯಲ್ ಪ್ರಾಬ್ಲಮ್ಸ್ ಅಂತ ಇದೆ. ಹೌದಾ? ಸಾಮಾಜಿಕ ಚಿಂತನೆ ಯಾವಾಗಲೂ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಅಧ್ಯಯನವನ್ನ ಮಾಡ್ತೈತಿ. ಆದ್ರೆ ಆ ಸಮಸ್ಯೆಗಳ ಬಗ್ಗೆ ಮಾಹಿತಿಯನ್ನ ಕೊಡೋದು ಯಾವುದು? ಸಾಮಾಜಿಕ ಚಿಂತನೆ. ನಾನೀಗ ಬೇರೆಯವ್ರ ಬಗ್ಗೆ ಚಿಂತನೆಯನ್ನ ಮಾಡಿದ್ರೆ ಬೇರೆಯವರು ನನ್ನ ಬಗ್ಗೆ ಚಿಂತನೆಯನ್ನ ಮಾಡ್ತಾರ. ಚಿಂತನೆಯ ಇಟ್ ಮೀನ್ಸ್ ಏನು? ವಿಚಾರಗಳು. ಎಂತಹ ವಿಚಾರಗಳು? ಫ್ರೂಟ್ಫುಲ್ ಆದಂತಹ ವಿಚಾರಗಳಿರಬೇಕು. ಯಾವ ರೀತಿಯಾಗಿ? As a teacher, how to importance the social life. It means we have a lot of problems in our life. ಹೌದಾ? ನಾವು ಸಾಕಷ್ಟು ಸಮಸ್ಯೆಗಳನ್ನ ನಮ್ಮ ಜೀವನದಲ್ಲಿ ನಾವು ನೋಡಿರ್ತೇವೆ ಅಥವಾ ಕೇಳಿರ್ತೇವೆ. ಹಾಗಿದ್ರೆ ಯಾವ ಯಾವ
ವಿಚ್ ಆರ್ ದ ಎಕ್ಸಿಸ್ಟಿಂಗ್ ಸೊಸೈಟಿ ಸಮ್ ಪ್ರಾಬ್ಲಮ್ಸ್, ಹೇಗೆ ಆ ಪ್ರಾಬ್ಲಮ್ಸ್ಗಳಿಗೆ ನಾನು ಪರಿಹಾರವನ್ನು ನೀಡ್ತೇನೆ ಅಥವಾ ಆ ಸಮಸ್ಯೆಗೆ ಯಾವ ರೀತಿಯಾಗಿ ನಾನು ಯೋಚನೆಯನ್ನು ಮಾಡಿದರೆ, ಯಾವ ರೀತಿಯಾಗಿ ಆಲೋಚನೆಯನ್ನು ಮಾಡಿದರೆ ಆ ಸಮಸ್ಯೆ ಪರಿಹಾರ ಆಗ್ಬೋದು ಅನ್ನೋದನ್ನ ಏನು ನಾನು ಥಿಂಕ್ ಮಾಡ್ತೇನಲ್ಲ, ಏನು ವಿಚಾರ ಮಾಡ್ತೇನಲ್ಲ, ಅದು ಸಾಮಾಜಿಕ ಚಿಂತನೆಯಾಗಿ ಮಾರ್ಪಡ್ತದ. ಹಾಗಿದ್ರೆ ಮೊದಲನೇ ಪಾಯಿಂಟ್ ಏನನ್ನ ನಾವು ಕಲಿತೀವಿ ಇಲ್ಲಿ, ವಾಟ್ ಇಂಪಾರ್ಟೆನ್ಸ್ ಏನಿದೆ ಆಗಿದ್ರೆ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ನಾವು ಅಧ್ಯಯನವನ್ನ ಮಾಡ್ತೀವಿ. ಅಂದ್ರೆ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ನಾವು ತಿಳಿದುಕೊಳ್ತಾ ಹೋಗ್ತೀವಿ. ಹಾಗಿದ್ರೆ ಪ್ರಸ್ತುತ ಸಮಾಜದೊಳಗೆ ಯಾವ ಯಾವ ಸಮಸ್ಯೆಗಳು ನಮ್ಮನ್ನ ಕಾಡ್ತಿವೆ ಅನ್ನೋದ್ರ ಬಗ್ಗೆ ಐಡಿಯಾಸ್ ಕೊಡೋದು ಯಾವುದು ಸಾಮಾಜಿಕ ಚಿಂತನೆ. ಅಂದ್ರೆ ನನಗೆ ಸಮಾಜದ ಬಗ್ಗೆ, ಇತರರ ಬಗ್ಗೆ ನನಗೇನು ಕಾಳಜಿಯಾಗಿ ಇರ್ತದೆ, ಅದಕ್ಕೆ ಇನ್ನು ಏನು ಸಮಸ್ಯೆ ಇರ್ಬೋದು. ಫಾರ್ ಎಕ್ಸಾಂಪಲ್ ನಾನು ಒಂದು ಹೇಳ್ತೀನಿ, ಬಡತನ, ನಿರುದ್ಯೋಗ, ಭ್ರಷ್ಟಾಚಾರ, ಭಯೋತ್ಪಾದನೆ, ಹೌದಾ, ಈ ಎಲ್ಲ ಸಮಸ್ಯೆಗಳದಾವಲ್ಲ, ಯಾಕೆ ಅವರಿಗೆ ಬಡತನ ಬಂದ್ಬಿಟ್ಟು, ಯಾಕೆ ಇವರು ನಿರುದ್ಯೋಗಿಗಳದಾರ, ಯಾಕೆ ಭ್ರಷ್ಟಾಚಾರ ನಮ್ಮ ಸಮಾಜವನ್ನ ಕಾಡ್ತಿದೆ. ಸೊ ಈ ರೀತಿಯೊಳಗ ಕರಪ್ಷನ್ ಅನ್ನ ಅಥವಾ ಪಾವರ್ಟಿಯನ್ನ ಅಥವಾ ಅನ್ಎಂಪ್ಲಾಯ್ಮೆಂಟ್ ಅನ್ನ ನಾವೇನ್ ಮಾಡ್ಬೇಕು, ಫಸ್ಟ್ ಆಫ್ ಆಲ್ ಗುರುತಿಸ್ಬೇಕಾಗ್ತದೆ. ಹೌದಾ, ಯಾಕೆ ಅವ್ರಿಗೆ ಬಡತನ ಬಂದಿದಪ್ಪ, ಅದನ್ನ ಬಗ್ಗೆ ನಾನು ಸ್ಟಡಿಯನ್ನ ಮಾಡೋದು. ಆ ರೀತಿಯೊಳಗ ಯಾಕೆ, ವೈ ಇಟ್ ಈಸ್ ಅಂತ ಕ್ವಶನ್ ಅರೈಸ್ ಆಯ್ತು ಅಂದ್ರೆ ಯು ಹ್ಯಾವ್ ಸಮಥಿಂಗ್ ಅಬೌಟ್ ಪಾವರ್ಟಿ. ನೀವು ಇಂಡೈರೆಕ್ಟ್ಲಿ ಸೊಸೈಟಿಗೆ ಏನ್ ಮಾಡ್ಲಿಕ್ಕತ್ರಿ, ನಿಮ್ಮ ಐಡಿಯಾಸ್ ಮೂಲಕ ಸಹಾಯವನ್ನ ಮಾಡ್ಲಿಕ್ಕತ್ರಿ ಅಂತ ನಾವು ತಿಳ್ಕೋಬೇಕು. ಹೌದಾ, ಅದೇ ರೀತಿ ಸಮಸ್ಯೆಗಳ ಬಗ್ಗೆ, ಪರ್ಟಿಕ್ಯುಲರ್ ಸಮಸ್ಯೆ, ಈಗ ಬಡತನ ಇದೆ, ನನಗೆ ಬಡತನ ಇದೆ ಅಂದ್ರೆ ಅಯ್ಯೋ ದೇವ್ರೇ ನಂಗೆ ಬಡತನ ಇದೆ, ನಾ ಹೇಗೆ ಮಾಡೋದಪ್ಪ ಅಂತ ಕೂತ್ಕೊಂಡ್ಬಿಟ್ರೆ ಬಡತನ ನಿವಾರಣೆ ಆಗುತ್ತಾ? ಆಗೋದಿಲ್ಲ ಅಲ್ವಾ? ಹಾಗಿದ್ರೆ ನನ್ನ ಬಡತನವನ್ನ ನೀಗಿಸ್ಬೇಕು ಅಂದ್ರೆ ನಾನೇನ್ ಮಾಡಬೇಕು, ಕೆಲಸವನ್ನ ಮಾಡಬೇಕು, ನಾನು ದುಡಿಬೇಕು, ಹಣ ಬರುತ್ತ ಅಲ್ವಾ? ಆ ನಂತರ ಏನಾಗ್ತದೆ, ನನ್ನ ಸಮಸ್ಯೆಗಳು ಸಾಲ್ವ್ ಆಗ್ತಾವ, ಪರಿಹಾರ ಆಗ್ತಾವ. ಅದು ಬಿಟ್ಟು ನಾವು ಸಮಸ್ಯೆನ ದೊಡ್ಡ ಬಂಡೆ ಕಲ್ಲಿನ ಹಾಗೆ ತೆಗೆದುಕೊಳ್ಬಾರ್ದು. ಹೌದಾ, ಈಸಿ ವೇ ಅಲ್ಲಿ ನಾವು ಅದನ್ನ ನೋಡ್ಬೇಕು. ಅದರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡೋದು ಯಾವುದಂತೆ ಸಾಮಾಜಿಕ ಚಿಂತನೆ. ಗಾಟ್ ದ ಪಾಯಿಂಟ್? ಓಕೆ, ಸೆಕೆಂಡ್ ಪಾಯಿಂಟ್. ಹಾಗಿದ್ರೆ ಸಾಮಾಜಿಕ ಚಿಂತನೆಯ ಮತ್ತೊಂದು ಅಧ್ಯಯನದ ಪ್ರಾಮುಖ್ಯತೆ ಏನು ಅಂತಂದ್ರೆ, ಸಾಮಾಜಿಕ ಚಿಂತನೆ ಸಾಮಾನ್ಯ ಜನರಿಗೂ ಸಹಾಯಕವಾಗುತ್ತದೆ. ನೋಡಿ, ಸಾಮಾಜಿಕ ಚಿಂತನೆ ಅಂತಕ್ಕಂಥದ್ದನ್ನ ನಾವು ದೊಡ್ಡ ದೊಡ್ಡ ತತ್ವಜ್ಞಾನಿಗಳು, ವಿಜ್ಞಾನಿಗಳು ಮಾಡ್ಬೇಕಂತ ಏನಿಲ್ಲ, ಸಾಮಾನ್ಯ ಜನರು ಸಹಿತ ಸಾಮಾಜಿಕ ಚಿಂತನೆಯನ್ನ ಮಾಡಬಹುದು, ಸಮಸ್ಯೆಗಳಿಗೆ ಪರಿಹಾರಗಳನ್ನ ಕಂಡುಕೊಳ್ಳಬಹುದು. ಮತ್ತೆ ಸಾಮಾಜಿಕ ಚಿಂತನೆ ಅಂದ್ರೆ ಈಗ ಎಷ್ಟೋ ಜನರು ಶ್ರಮಿಕರಿಗೆ ಸರಿಯಾದಂತಹ ದುಡಿಮೆಗೆ ಪ್ರತಿಫಲ ಸಿಗ್ತಾ ಇಲ್ಲ. ಹೌದಾ, ಹಾಗಿದ್ರೆ ಇದ್ರ ಬಗ್ಗೆ ನಾನ್ ಟೀಚರ್ ಆದವರು ಹೋಗ್ಬಿಟ್ಟು ಸಮಸ್ಯೆಗೆ ಪರಿಹಾರವನ್ನ ಮಾಡೋದಲ್ಲ, ಸಾಮಾನ್ಯ ಜನರಿಗೂ ಸಹಿತ ಆ ಅವಕಾಶ ಇದೆ ಅನ್ನೋದನ್ನ ತಿಳಿಸ್ಕೊಡ್ಲಿಕ್ಕಂತದೆ ಸಾಮಾಜಿಕ ಚಿಂತನೆ. ಹಾಗಾಗಿ ಸೋಷಿಯಲ್ ಥಾಟ್ ಹೆಲ್ಪ್ಫುಲ್ ಫಾರ್ ಕಾಮನ್ ಪೀಪಲ್ ಆಲ್ಸೋ. ಓಕೆನಾ, ಕಾಮನ್ ಪೀಪಲ್, ಸಾಮಾನ್ಯ ಜನರು ಸಹಿತ ಏನ್ ಮಾಡಬಹುದಂತೆ, ಸಮಸ್ಯೆಗೆ ಪರಿಹಾರಗಳನ್ನ ಕಂಡುಕೊಳ್ಬಹುದಂತೆ. ಈಗ ಬೇರೆಯವ್ರ ಮನೆಯಲ್ಲಿ ನಿರುದ್ಯೋಗ ಇದೆ, ಸಾಕಷ್ಟು ಜನ ದುಡಿತಾ ಇರ್ತಾರ ಅಥವಾ ದುಡಿದೇ ಇರ್ತಾರ, ಅವರಿಗೆ ನಾವು ಹೋಗಿ ಸಜೆಷನ್ಸ್ ಕೊಡಬಹುದು. ಆದ್ರೆ ನೀ ದುಡಿಲೇಬೇಕು ಅಂತ ನಂಗೆ ಹೇಳಕ್ಕಾಗತ್ತಾ? ಈಗ ದುಡಿದ್ರೆ ಹೀಗೆ ಪೇಮೆಂಟ್ ಬರುತ್ತಾ, ನೀನು ಸುಖವಾಗಿರ್ಬೋದು ಅಂತ ನಾ ಹೇಳ್ಬೋದು, ಸಜೆಸ್ಟ್ ಮಾಡಬಹುದು. ಬಟ್ ಒತ್ತಾಯ ಪೂರ್ವಕವಾಗಿ ಅವನ್ನ ಎಳ್ಕೊಂಡು ಬಂದು ನಾ ಕೆಲಸಕ್ಕೆ ಹಚ್ಕೊಳ್ಳೋಕೆ ಬರೋದಿಲ್ಲ ಅಲ್ವಾ? ಆ ರೀತಿಯೊಳಗ ಸಮಸ್ಯೆಗಳಿಗೂ ಸಹಿತ ಮತ್ತ ಸಾಮಾಜಿಕ ಚಿಂತನೆಗಳು ಏನ್ ಮಾಡ್ತಾವಂತ, ಆ ವ್ಯಕ್ತಿಯನ್ನ ಒಬ್ಬ ತತ್ವಜ್ಞಾನಿ ಅಥವಾ ವಿಜ್ಞಾನಿ ಅಥವಾ ಆದರ್ಶ ಪ್ರಿಯ ವ್ಯಕ್ತಿಯನ್ನಾಗಿ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಅಂತ ಸಾಮಾಜಿಕ ಚಿಂತನೆ ಹೇಳ್ತಾ ಇದೆ ಇಲ್ಲಿ. ಇದು ಒಂದು ಇಂಪಾರ್ಟೆನ್ಸ್ ಆಫ್ ದ ಸೋಷಿಯಲ್ ಥಾಟ್. ಓಕೆನಾ, ಗಾಟ್ ದ ಪಾಯಿಂಟ್? ಸೆಕೆಂಡ್ ಪಾಯಿಂಟ್. ಓಕೆ, ಥರ್ಡ್ ಪಾಯಿಂಟ್ ನೋಡ್ರಿ, ಮಾನವ ಜೀವನವನ್ನ ಪ್ರಭಾವಿಗೊಳಿಸುವ ತತ್ವಾದರ್ಶಗಳು. ಸೋಷಿಯಲ್ ಥಾಟ್ ಇನ್ಫ್ಲೂಯೆನ್ಸ್ ಐಡಿಯಾಲಜೀಸ್ ಟು ಹ್ಯೂಮನ್ ಲೈಫ್. ಏನ್ ಮಾಡುತ್ತೆ ನಮ್ಗೆ, ಹ್ಯೂಮನ್ ಲೈಫ್ಗೆ ಐಡಿಯಾಸ್ಗಳು ಮತ್ತೆ ಥಾಟ್ಸ್
ಆರ್ ಐಡಿಯಲ್ಸ್, ಮಾರಲ್ಸ್ ಇವೆಲ್ಲ ಏನಂತೆ ಮಾನವನ ಜೀವನಕ್ಕೆ ಇನ್ಫ್ಲುಯೆನ್ಸ್ ಮಾಡ್ತದಂತ. ಅಂದ್ರೆ ಮಾನವ ಜೀವನಕ್ಕೆ ಪ್ರಭಾವಿಗೊಳಿಸುವ ಅಂಶಗಳಲ್ಲಿ ಸಾಮಾಜಿಕ ಚಿಂತನೆಯೂ ಸಹಿತ ಒಂದಾಗಿರುತ್ತೆ. ನಾನು ದೊಡ್ಡ ತತ್ವಜ್ಞಾನಿ ಆಗಬೇಕು, ನಾನು ದೊಡ್ಡ ವಿಜ್ಞಾನಿ ಆಗಬೇಕು, ನಾನೊಬ್ಬ ಪ್ರೊಫೆಸರ್ ಆಗಬೇಕು, ನಾನೊಬ್ಬ ಲಾಯರ್ ಆಗಬೇಕು, ನಾನೊಬ್ಬ ಡಾಕ್ಟರ್ ಆಗಬೇಕು, ಹೌದಾ, ನಾನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು. ಈ ಎಲ್ಲ ವಿಷಯಗಳಿಗೆ ಏನು ಬೇಕು, ನಾನು ಆಗಬೇಕು ಅಂತ ಅನ್ಕೊಂಡು ಸುಮ್ಮನೆ ಕುಂತ್ರೆ ಆಗ್ಬಿಡ್ತೇನಾ? ನನಗೆ ದೊಡ್ಡ ಪ್ರೊಫೆಸರ್ ಆಗಬೇಕು ಅಂತ ಅಂದ್ಬಿಟ್ಟು ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡೋದು. ಹೇಗೆ ನಾ ಪ್ರೊಫೆಸರ್ ಆಗಬೇಕು, ನಾ ಪ್ರೊಫೆಸರ್ ಆಗಬೇಕು ಅಂತ. ಹಾಗಿದ್ರೆ ನಾ ಪ್ರೊಫೆಸರ್ ಆಗ್ತೇನಾ? ಆಗೋದಿಲ್ಲ ಅಲ್ವಾ? ಏನು ಮಾಡಬೇಕಾಗಿದ್ರೆ ಅಂದ್ರೆ ಯಾವುದಾದ್ರೂ ಕತೆ, ಕಾವ್ಯ, ಫೇಲ್ಯೂರ್ಸ್ ಸ್ಟೋರೀಸ್ ಏನಿರ್ತಾವಲ್ಲ ಅವುಗಳನ್ನ ತಗೊಂಡ್ಬಿಟ್ಟು ಓದಬೇಕು. ಮತ್ತೆ ಅದರದ್ದೇ ಆದಂತಹ ವೇಯಲ್ಲಿ ನಾನು ಏನು ಮಾಡಬೇಕಂತೆ ಪ್ರಿಪರೇಷನ್ ಮಾಡಬೇಕು, ಸಿದ್ಧತೆಯೊಳಗಿರಬೇಕು. ಅಂದಾಗ ಆ ಗುರಿ ಹತ್ತ ನಾವೇನು ಮಾಡ್ಬೋದು, ಹೋಗ್ಬೋದು, ತಲುಪಬಹುದು, ನಾವು ದೊಡ್ಡ ಪ್ರೊಫೆಸರ್ ಆಗಬಹುದು ಅಂತ ಸಾಮಾಜಿಕ ಚಿಂತನೆಯಲ್ಲಿ ಹೇಳಿರುತ್ತೆ. ಅಂದ್ರೆ ನಮ್ಗೆ ಏನಾದರೂ ಇನ್ಫ್ಲುಯೆನ್ಸ್ ಮಾಡಬೇಕು. ಎಕ್ಸಾಂಪಲ್, ನಮ್ದು ಕಾಲೇಜಲ್ಲಿ ನಮ್ದು ಇನ್ಸ್ಟಿಟ್ಯೂಷನ್ನ ನಡೆಸ್ತಕ್ಕಂಥ ಅಧ್ಯಕ್ಷರು ಸನ್ಮಾನ್ಯ ಬಸವರೆಡ್ಡಿ ಸರ್, ಶಂಕರ್ ಬಸವರೆಡ್ಡಿ ಸರ್ ಅವರು ದೊಡ್ಡ ಇನ್ಸ್ಟಿಟ್ಯೂಷನ್ ಕಟ್ಟಿದ್ದಾರೆ, ಹೌದಾ? ಆ ಇನ್ಸ್ಟಿಟ್ಯೂಷನ್ ಅಲ್ಲಿ ಸಾವಿರಾರು ಜನರಿಗೆ ಏನ್ ಮಾಡ್ತಾರೆ, ಸಾವಿರಾರು ಮಕ್ಕಳಿಗೆ ಶಿಕ್ಷಣವನ್ನ ಕೊಡೋದು, ಮತ್ತೆ ಎಷ್ಟೋ ನಿರುದ್ಯೋಗಿಗಳಿಗೆ ಕೆಲಸವನ್ನ ಕೊಡ್ತಿದ್ದಾರೆ. ಇದು ನನ್ನ ಮೇಲೆ ಇನ್ಫ್ಲುಯೆನ್ಸ್ ಆಗಬೇಕು, ಪ್ರಭಾವವನ್ನ ಮಾಡಬೇಕದು ಅಲ್ವಾ? ಈ ರೀತಿಯಾಗಿ ನಾನು ಬೆಳಿಬೇಕು ಅನ್ನೋ ಗುರಿ ನನ್ನಲ್ಲಿದ್ದರೆ ಅವರ ವ್ಯಕ್ತಿತ್ವ, ಅವರ ಸರಳ ಜೀವನ ನನ್ನ ಮೇಲೆ ಇನ್ಫ್ಲುಯೆನ್ಸ್ ಆಗುತ್ತಾ, ನನ್ನ ಮೇಲೆ ಪ್ರಭಾವ ಆಗುತ್ತಾ, ನಾನು ಆ ರೀತಿಯೊಳಗೆ ಬೆಳೆಯಬಹುದು. ಅದಕ್ಕೆ ಸಹಾಯ ಮಾಡುವುದು ಯಾವುದಂತೆ? ಸಾಮಾಜಿಕ ಚಿಂತನೆ. ಅದಕ್ಕೆ ಮಾನವ ಜೀವನವನ್ನು ಪ್ರಭಾವಿಗೊಳಿಸುವ ಅಂಶಗಳು ನನ್ನಲ್ಲಿ ಅಳವಡಿಕೆ ಆಗಬೇಕು. ಇದನ್ನೆಲ್ಲವನ್ನ ತಿಳಿಸ್ಕೊಡೋದು ಯಾವುದು? ಸಾಮಾಜಿಕ ಚಿಂತನೆ. ತಿಳಿತಾ? ಈ ಪಾಯಿಂಟ್ ಏನ್ ಮಾಡುತ್ತಾ? ಸಾಮಾಜಿಕ ಚಿಂತನೆ ಮಹತ್ವವನ್ನ ಹೇಳ್ಕೊಡುತ್ತಾ. ಗಾಟ್ ದ ಪಾಯಿಂಟ್? ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡ್ರಿ. ಸಾಮಾಜಿಕ ಚಿಂತನೆ ಕಲಿಯಬಹುದಾದ ಪಾಠ. ಹಾಗಿದ್ರೆ ಏನಿದೆ? ಸಾಮಾಜಿಕ ಚಿಂತನೆ ಕಲಿಯಬಹುದಾದ ಪಾಠ. ವಿ ಹ್ಯಾವ್ ಟು ಲರ್ನ್. ಓಕೆ, ನಾವೇನು ಯಾವುದೇ ಭಾಷೆ ಆಗಿರಲಿ, ಯಾವುದೇ ಜಾತಿ ಆಗಿರಲಿ, ಯಾವುದೇ ಧರ್ಮ ಆಗಿರಲಿ, ಕಲಿಯೋದಕ್ಕೆ ಯಾವುದೇ ವಯಸ್ಸಿನ ಮಿತಿ ಇಲ್ಲ, ಯಾವುದೇ ವಯಸ್ಸಿನ ಅಂತರವನ್ನು ನಾವು ಇಟ್ಕೊಳ್ಬಾರ್ದು. ಯಾಕೆ ನಾವು ವಯಸ್ಸಿನ ಅಂತರವನ್ನು ಇಟ್ಕೋಬಾರ್ದು ಅಂತಂದ್ರೆ, ಕಲಿಯುವಂಥ ಮನಸ್ಸು ನನ್ನಲ್ಲಿದೆ, ಆದರೆ ನನಗೆ ಏನಾಗಿರಲಿಲ್ಲ, ಆಸಕ್ತಿ ಇರದೇ ಇದ್ರೆ ದಟ್ ಇಸ್ ಅ ಪ್ರಾಬ್ಲಮ್, ಹೌದಾ? ಹಾಗಿದ್ರೆ ವಯಸ್ಸಿನ ಮೇರೆಗೆ ಅಂದ್ರೆ ನನಗೆ ಏಜ್ ಆಗಿದೆ, ನಾನು ಓದಬಾರ್ದು ಅಂತ ಹೀಗೆ ಹೇಳೋ ಹಾಗಿಲ್ಲ. ಏಜ್ ಆದರೂ ಸಹಿತ ನನ್ನ ಮನಸ್ಸು ಓದಬೇಕು ಅಂತ ಹೇಳ್ತಿದೆ ಅಲ್ವಾ? ಇತ್ತೀಚೆಗಷ್ಟೇ ನಾನು ನೋಡಿದ ಹಾಗೆ ಯಾರೋ ಒಬ್ಬ ವ್ಯಕ್ತಿ 99 ಡಿಗ್ರಿಯನ್ನು ಪಡ್ಕೊಂಡಿದ್ದಾನಂತೆ. ಅದು ಮಾಸ್ಟರ್ ಡಿಗ್ರಿ. ಅಂದ್ರೆ ಇಲ್ಲಿ ಏನಾಯ್ತು? ಸಾಮಾಜಿಕ ಚಿಂತನೆಗೆ ಮತ್ತು ಕಲೀಲಿಕ್ಕೆ, ಅಂದ್ರೆ ಸಾಮಾನ್ಯ ವ್ಯಕ್ತಿಗೂ ಸಹಿತ ಸಾಮಾಜಿಕ ಚಿಂತನೆ ಅರ್ಥವಾಗುತ್ತಾ. ಆತ ತೆಗೆದುಕೊಂಡಂತಹ ಮಾಸ್ಟರ್ ಡಿಗ್ರಿ 99 ಡಿಗ್ರೀಸನ್ನು ತಗೋತಿದ್ದಾನೆ ಅಂತಂದ್ರೆ, ಹಾಗಿದ್ರೆ ಆತನಿಗೆ ಏಜ್ ಆಗಿದೆ ಅಂತ ನಾವು ಕನ್ಸಿಡರ್ ಮಾಡಬಹುದಾ? ಇಲ್ಲ ಅಲ್ವಾ? ಆತನ ಏಜ್ ಎಷ್ಟೇ ಆಗಿದ್ರೂ ಸಹಿತ ಕಲಿಯುವಂತಹ ಮನಸ್ಸು ನಮಗೆ ಏನಾಗುತ್ತೆ ಇರ್ತದ. ಸೊ ನಾವು ಎಷ್ಟು ಡಿಗ್ರಿ ಆದರೂ ಸಹಿತ ಪಡ್ಕೊಳ್ಬಹುದು ಅಂತ. ಅದು ಡಿಪೆಂಡ್ ಅಪಾನ್ ಇಂಟ್ರೆಸ್ಟ್. ಓಕೆನಾ? ಹಾಗಿದ್ರೆ ನೆಕ್ಸ್ಟ್ ನೋಡಿ, ಸಾಮಾಜಿಕ ಚಿಂತನೆ ಇಂತಹವರೇ ಕಲಿಬೇಕು, ಈ ಆಸ್ತಿವಂತರೇ ಕಲಿಬೇಕು, ಅಥವಾ ಸಾಕಷ್ಟು ಹಣವಂತರೇ ಕಲಿಬೇಕು, ಸಾಕಷ್ಟು ಸೌಂದರ್ಯವಂತ ಇದ್ದವರೇ ಕಲಿಬೇಕು ಅಂತ ಏನಿಲ್ಲ. ಎಲ್ಲರೂ ಸಹಿತ ಕಲಿಬಹುದು. ಎಲ್ಲರೂ ಸಹಿತ ನಾವೇನು ಮಾಡಬಹುದಂತೆ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಿಕ್ಕೆ ಕಲಿಯಬಹುದಾದಂತಹ ಅಥವಾ ಮಾಡಬಹುದಾದಂತಹ ಚಿಂತನೆ ಆಗಿರುತ್ತೆ, ವಿಚಾರವಾಗಿರುತ್ತೆ, ಬದಲಾವಣೆಗಳಾಗಿರುತ್ತೆ. ಇದೆಲ್ಲವನ್ನ ಒಟ್ಟಾರೆಯಾಗಿ ನಾವು ಸಾಮಾಜಿಕ ಚಿಂತನೆ ಅಂತ ಕರಿತೇವೆ. ಹಾಗಿದ್ರೆ ನೆಕ್ಸ್ಟ್ ನೋಡ್ರಿ, ಅದಕ್ಕಾಗಿ ನಾವು ಸಮಾಜಶಾಸ್ತ್ರದಲ್ಲಿ ಸಾಮಾಜಿಕ ಚಿಂತನೆ ಅಂತಕ್ಕಂಥದ್ದನ್ನ ಸ್ಟಡಿ ಮಾಡ್ತಾ ಹೋಗ್ಬೇಕು. ಈಗ ಪ್ರಸ್ತುತ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಕೊರೋನಾ ಸಮಸ್ಯೆಯನ್ನ. ಆ ಸಮಸ್ಯೆ ಯಾಕೆ ಬಂದಿದೆ, ಹೇಗೆ ಬಂದಿದೆ, ಅದು ನಮಗೆ ಎಷ್ಟು ತೊಂದರೆಯನ್ನ ಕೊಡ್ತಾ
ಹೋಗ್ತಾ ಇದೆ ಅನ್ನೋದನ್ನು ನಾವು ವಿಚಾರ ಮಾಡ್ತೀವಲ್ವಾ. ಹೇಗೆ ವಿಚಾರ ಮಾಡ್ತೀವಿ? ವ್ಯಾಕ್ಸಿನ್ಸ್ಗಳನ್ನು ಕಂಡುಹಿಡಿದ್ವಿ, ಅದು ಹೇಗಾಯಿತು ಅಂತ, ಏನು, ಹೇಗೆ, ಯಾಕೆ, ಏನು ಅಂತ ಕ್ವಶನ್ ಮಾರ್ಕಲ್ಲಿ ಯಾವ್ದಿರುತ್ತೋ ಅದನ್ನು ನಾವೇನು ಕರಿತೇವಂತೆ? ಸಾಮಾಜಿಕ ಚಿಂತನೆ. ಅದಕ್ಕಾಗಿ ಸಾಮಾಜಿಕ ಚಿಂತನೆನ ಅಧ್ಯಯನವನ್ನು ಮಾಡಬೇಕು. ವಿ ಶುಡ್ ಸ್ಟಡಿ. ಅದನ್ನ ಬಿಟ್ಟರೆ ಬೇರೆ ಏನು ಇಲ್ಲೇ ಇಲ್ಲ, ಮಾಡಲೇಬೇಕು. ಈ ಕೊರೋನಾ ಸಮಸ್ಯೆ ಇದ್ದಾಗ ಎಷ್ಟೋ ಜನ ಪ್ರಾಣಿ ಹಾನಿ ಆಯಿತು, ಮತ್ತೆ ಹಣ ವ್ಯತ್ಯಯ ಆಯಿತು, ಮತ್ತೆ ಎಷ್ಟೋ ಜನ ತಮ್ಮ ಆಸ್ತಿ ಪಾಸ್ತಿಗಳನ್ನ ಕಳ್ಕೊಂಡ್ರು, ಪ್ರವಾಹ ಬಂದ್ಬಿಟ್ಟು. ಹೀಗೆಲ್ಲ ಆದಾಗ ಯಾಕೆ ಹೀಗಾಗ್ತಾ ಇದೆ ಅನ್ನೋದನ್ನು ನಾವು ಅಧ್ಯಯನ ಮಾಡ್ತಾ ಹೋದರೆ ಅದೇ ಸಾಮಾಜಿಕ ಚಿಂತನೆಯಾಗಿ ಹೊರಹೊಮ್ಮುತ್ತೆ. ಮೊದಲೆಲ್ಲ ಏನಾಗ್ತಿತ್ತು? ಕತೆ ಕವನಗಳ ಮೂಲಕ, ಗಾದೆಗಳ ಮೂಲಕ, ಕತೆಗಳ ಮೂಲಕ ನಮ್ಮ ಸೀನಿಯರ್ಸ್ ಅಂದರೆ ಹಿರಿಯರು ಮಾಡಿರ್ತಕ್ಕಂಥ ಗ್ರಂಥಗಳು, ಗಾದೆ ಮಾತುಗಳು ಇವೆಲ್ಲವನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ತಾ ಬಂದ್ವಿ. ಭಗವದ್ಗೀತೆಯಲ್ಲಿ ಹೇಳಿರ್ತಕ್ಕಂಥ ವಿಷಯವನ್ನ, ಅಂದರೆ ಭಗವದ್ಗೀತೆಯಲ್ಲಿ ಏನು ಹೇಳಿದಾರ? ಮಹಾಗ್ರಂಥ ನಮ್ಮ ಕಾವ್ಯ ಭಗವದ್ಗೀತೆಯಲ್ಲಿ ಕರ್ಮಯೋಗ ಅಂತ ಬರುತ್ತೆ. ಅಲ್ಲಿ ಕರ್ಮಯೋಗ ಅಂತ ಅಂದಿದ್ದನ್ನ ಬಸವೇಶ್ವರರು ಏನು ಹೇಳಿದಾರ? ಕಾಯಕವೇ ಕೈಲಾಸ ಅಂತ ಕರೆದ್ಬಿಟ್ರು. ಅಂದರೆ ಸಮಾಜದಲ್ಲಿ ಜನ ಬದಲಾವಣೆಯನ್ನು ಹೊಂದಿದ್ರೂ ಸಹಿತ ಆತನ ವಿಚಾರಗಳಲ್ಲಿ ಪ್ರಾಚೀನ ಕಾಲದಿಂದ ಬಂದಂತಹ ಐಡಿಯಾಸ್, ತತ್ವಗಳು, ಆದರ್ಶಗಳು ಬದಲಾವಣೆಯನ್ನು ಹೊಂದವ ಹೊರತು ಅಥವಾ ನಾಶವ ಹೊಂದೋದಿಲ್ಲ. ಅಂದರೆ ಮೋಡಿಫೈ ಆಗ್ತದ, ಬಟ್ ಅದೇನು ನಾಶ ಆಗೋದಿಲ್ಲ. ಅದಕ್ಕೆ ಭಗವದ್ಗೀತೆಯಲ್ಲಿ ಏನು ಹೇಳಿದಾರ? ಕರ್ಮಯೋಗ ಎಂಬುದನ್ನ ಬಸವೇಶ್ವರ ತಮ್ಮ ಕಾಲದಲ್ಲಿ, ಅಂದರೆ 12ನೇ ಶತಮಾನದಲ್ಲಿ ಕಾಯಕವೇ ಕೈಲಾಸ ಅಂತ ಕರೆದ್ಬಿಟ್ರು. ಅಂದರೆ ಕಾಯಕವೇ ಕೈಲಾಸ ಅಂದರೆ ಪ್ರತಿಯೊಬ್ಬ ವ್ಯಕ್ತಿ ದುಡಿತಾನೆ ಇರಬೇಕು, ದುಡಿದ್ಬಿಟ್ಟೆ ಊಟವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಅಂಥವುಗಳನ್ನು ನಾವು ಜೀವನದಲ್ಲಿ ನಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೊಳ್ಬೇಕು ಅಂದರೆ ನಾವು ಅದನ್ನು ಫಾಲೋ ಮಾಡ್ತಾ ಹೋಗಬೇಕು, ಇನ್ನಿತರರಿಗೂ ತಿಳಿಸ್ಕೊಡ್ಬೇಕು. ಈ ಒಟ್ಟಾರೆಯಾಗಿ ಇದೆಲ್ಲವನ್ನು ತಿಳಿಸ್ಕೊಡೋದು ಯಾವುದು? ಸಾಮಾಜಿಕ ಚಿಂತನೆ. ಹಾಗಿದ್ರೆ ನಾವು ಸಾಮಾಜಿಕ ಚಿಂತನೆ ಮಾಡಲೇಬೇಕಲ್ವಾ? ಸಾಮಾಜಿಕ ಚಿಂತನೆಯನ್ನು ಓದಲೇಬೇಕು, ಬರೀಲೇಬೇಕು, ಮತ್ತೆ ಗ್ರಂಥಗಳನ್ನು ಕಾಪಾಡ್ತಾ ಹೋಗಬೇಕು. ಗ್ರಂಥಗಳನ್ನು ಕಾಪಾಡ್ತಾ ಹೋಗೋದು ಹೇಗೆ? ಇಲ್ಲಿ ನಾವು PhDಗಳನ್ನ ಮಾಡ್ತೀವಿ. ಯಾಕೆ ಕೊರೋನಾ ಬಂದ್ಬಿಡ್ತು ಸಮಾಜಕ್ಕೆ ಅಂತ ಯೋಚನೆ ಮಾಡಿದ್ರೆ ಅದನ್ನ ಗ್ರಂಥದ ರೂಪದೊಳಗೆ ನಾವು ಶೇಖರಣೆ ಮಾಡಿ ಇಟ್ಟರೆ ಮುಂದಿನ ಜನರೇಷನ್ ಅವ್ರಿಗೆ ಏನಾಗುತ್ತೆ? ಅದು ಮಾಡೆಲ್ ಆಗುತ್ತೆ, ಅಂದರೆ ಮಾದರಿ ಆಗುತ್ತೆ. ಕೊರೋನಾ ಹಿಂಗೆ ಬಂದಿತ್ತಾ ಅಂತ ಇಂತಹ ಜನರಿಗೆ ಸಮಸ್ಯೆಯನ್ನ ಮಾಡಿತ್ತ ಆಗಿದ್ರ ಅವ್ರು ಹೇಗೆ ಅದನ್ನು ಸಾಲ್ವ್ ಮಾಡಿದ್ರು ಅಂತ ಅವರಿಗೆ ಐಡಿಯಾಸ್ ಬರುತ್ತೆ. ಸೊ ಈ ರೀತಿಯೊಳಗೆ ಸಾಮಾಜಿಕ ಚಿಂತನೆಯನ್ನು ನಾವು ಮಾಡಬೇಕಾಗ್ತದೆ. ಗಾಟ್ ದ ಪಾಯಿಂಟ್? ಓಕೆ, ನೆಕ್ಸ್ಟ್ ನೋಡ್ರಿ, ಸಮಾಜ ವಿಜ್ಞಾನದ ಬೇರುಗಳು ಸಾಮಾಜಿಕ ಚಿಂತನೆಯಲ್ಲಿವೆ. ದ ರೂಟ್ಸ್ ಆಫ್ ಸೋಷಿಯಲ್ ಸೈನ್ಸ್ ಆರ್ ಫೌಂಡ್ ಇನ್ ಸೋಷಿಯಲ್ ಥಾಟ್ಸ್. ನಾ ಅದೇ ಹೇಳ್ತಾ ಇದ್ದೀನಿ, ಸಾಮಾಜಿಕ ಚಿಂತನೆಯ ಅಥವಾ ಸಮಾಜ ವಿಜ್ಞಾನದ ಬೇರುಗಳು, ಅವುಗಳಿಂದ ಬಂದಂತಹ ನಾವೇನು ಕೊಂಬೆಗಳು, ಬೇರುಗಳು ಯಾವುದಿರ್ತದೆ? ನಮ್ಮ ಹಿರಿಯರು ಮಾಡಿರ್ತಕ್ಕಂಥ ಸಂಪ್ರದಾಯ, ರೀತಿ ನಿಯಮಗಳು, ಪರಂಪರೆ ಇವೆಲ್ಲವನ್ನ ಒಟ್ಟಾರೆಯಾಗಿ ನಾವೇನು ಮಾಡ್ತಾ ಇದ್ದೀವಿ? ಫಾಲೋ ಮಾಡ್ತಾ ಇದ್ದೀವಿ, ಇಂಡೈರೆಕ್ಟ್ಲಿ ಆರ್ ಡೈರೆಕ್ಟ್ಲಿ ಅಲ್ವಾ? ಆ ರೀತಿಯೊಳಗೆ ಸಮಾಜ ವಿಜ್ಞಾನದ ಬೇರುಗಳಲ್ಲಿ ಹೇಳ್ತಿದ್ದಾರೆ. ಹಾಗಿದ್ರೆ ಪ್ಲೇಟೋ ಹೇಳಿರ್ತಕ್ಕಂಥ ದಿ ರಿಪಬ್ಲಿಕ್ ಎಂಬ ಗ್ರಂಥದೊಳಗ ಹೇಗೆ ಸಮಾಜದಲ್ಲಿ ನಾವು ನಿಯಮಗಳನ್ನು ಫಾಲೋ ಮಾಡ್ತಾ ಹೋಗಬೇಕು, ರಾಜನ ಕರ್ತವ್ಯಗಳೇನು, ಹಾಗಿದ್ರೆ ರಾಜ ಹೇಳಿದ ಹಾಗೆ ನಾವು ಯಾಕೆ ಕೇಳಬೇಕು, ಯಾವ ರೀತಿಯ ನಿಯಮಗಳನ್ನು ಅಳವಡಿಸ್ಕೊಂಡ್ರೆ ನಮ್ಮ ಜೀವನ ಸರಿಯಾದ ರೀತಿಯೊಳಗೆ ನಡೆಯುತ್ತದೆ ಅನ್ನೋದನ್ನ ದಿ ರಿಪಬ್ಲಿಕ್ ಎಂಬ ಗ್ರಂಥದೊಳಗೆ ಪ್ಲೇಟೋ ಹೇಳಿದರು. ಸೊ ಆ ಬೇರುಗಳನ್ನು ಕನ್ಸಿಡರ್ ಮಾಡಿದರೆ ಇಲ್ಲಿ ಪ್ರಸ್ತುತ ದಿನಮಾನಗಳಲ್ಲಿ ಸಾಮಾಜಿಕ ಚಿಂತನೆ ಅಂತಕ್ಕಂಥ ದಿನಮಾನಗಳಲ್ಲಿ ಬಸವೇಶ್ವರರನ್ನ ನಾವು ಕಾಣಬಹುದು, ಪುರಂದರದಾಸರನ್ನ ಅಥವಾ ದಾಸ ಸಾಹಿತ್ಯವನ್ನ ಕಾಣ್ಬೋದು, ವಚನಗಳನ್ನ ಕಾಣ್ಬೋದು. ಇವೆಲ್ಲವೂ ಏನು ಪ್ರಸ್ತುತ ದಿನಮಾನಗಳಲ್ಲಿ ನಾವು ಅದನ್ನ ಅಳವಡಿಸ್ಕೊಳ್ತಾ ಹೋಗ್ತಾ ಇದ್ದೀವಿ. ಸೊ ಸಮಾಜ ವಿಜ್ಞಾನದ ಬೇರುಗಳು ಏನಂತ ಸಾಮಾಜಿಕ ಚಿಂತನೆಗೆ ಸಹಕಾರಿಯಾಗ್ತವ ಅನ್ನೋದನ್ನ ನಾವಿಲ್ಲಿ ಓದಬಹುದು. ತಿಳಿತಾ? ಸಾಮಾಜಿಕ ಚಿಂತನೆ ಅಂದ್ರೆ ಹಳೇದಾದಂತಹ ಬೇರುಗಳು ಹೊಸ ಚಿಗುರಿಗೆ ಸಹಾಯವನ್ನ ಮಾಡ್ತವ. ಈಗಿನ ಹೀಗೆ ನಮಸ್ಕಾರ ಮಾಡಬೇಕು, ಎರಡು ಕೈಗಳನ್ನ ಜೋಡಿಸ್ಬಿಟ್ಟು ನಮಸ್ಕಾರ ಮಾಡಬೇಕು ಅಂತ ನನಗೆ ಯಾರು ಹೇಳಿದ್ರು? ನನ್ನ ಹಿರಿಯರಲ್ವಾ? ಸೊ ಅವರ ಮಾತುಗಳನ್ನ
ಹಚ್ಕೋಬೇಕು, ನಾವು ಕುಂಕುಮವನ್ನು ಹಚ್ಕೋಬೇಕು. ಆಮೇಲೆ ದಿನನಿತ್ಯ ಏನು ನಾವು ಸ್ವೀಪ್ ಮಾಡಿದ ಮೇಲೆ ಬಾಗಿಲಿಗೆ ನೀರನ್ನು ಹಾಕಬೇಕು. ಅಂದರೆ ಕಸವನ್ನು ಹೊಡೆದ ತಕ್ಷಣ ನಂತರ ಬಾಗಿಲಿಗೆ ನೀರನ್ನು ಹಾಕಬೇಕು, ದೀಪವನ್ನು ಹಚ್ಚಿಬೇಕು. ಆಮೇಲೆ ಸಾಯಂಕಾಲದ ಹೊತ್ತಿಗಾಗಲೇ ಹೆಣ್ಮಕ್ಳು ಏನು ಮಾಡಬಾರ್ದು, ಯಾವುದಾದ್ರೂ ರೀತಿಯೊಳಗೆ ಅಥವಾ ಮಿಸ್ಬಿಹೇವ್ ಮಾಡಬಾರ್ದು. ಸೊ ಇವೆಲ್ಲ ಏನು ಮತ್ತೆ ಅಂದರೆ ಸೀನಿಯರ್ಸ್ ಏನು ಹೇಳಿದಾರಲ್ಲ ನಮಗೆ ಹಿರಿಯರು, ಅವುಗಳನ್ನು ನಾವು ಈಗಲೂ ಸಹಿತ ಫಾಲೋ ಮಾಡ್ತಾನೆ ಬರ್ತಾ ಇದ್ದೀವಿ. ದಟ್ ಈಸ್ ರೂಟ್ಸ್, ಅಂದರೆ ಬೇರುಗಳು. ಅವರು ಹೇಳಿಬಿಟ್ಟು ಹೋಗಿದ್ದಾರೆ, ನಮಗೆ ಹೇಳಿದಾರ, ಇನ್ನೂ ಮುಂದೆ ಹೇಳ್ತಾರೆ. ಸೊ ಅದನ್ನು ನಾವು ಫಾಲೋ ಮಾಡಬೇಕು, ನಾವು ಫಾಲೋ ಮಾಡಬೇಕು. ಯಾಕಂದರೆ ನಮ್ಮ ಅಜ್ಜ ಅಥವಾ ಯಾರು ನಮ್ಮ ಸೀನಿಯರ್ಸ್ ಬಂದೇ ಆ ಸಣ್ಣ ಮಕ್ಕಳಿಗೆ ಹೇಳಬೇಕು ಅಂತ ಏನಿಲ್ಲ. ನಾವೀಗ ಹೇಳ್ಬೋದು ಅವರಿಗೆ, ಅವರು ಅವ್ರ ಮಕ್ಕಳಿಗೆ ಹೇಳ್ತಾರೆ, ಅವರು ಅವ್ರ ಮಕ್ಕಳಿಗೆ ಹೇಳ್ತಾರೆ. ಸೊ ಇಂಥ ಪರಂಪರೆಗಳನ್ನು ನಾವು ಬಿಟ್ಟು ಹೋಗಬಾರ್ದು. ಅದಕ್ಕಾಗಿ ಸಾಮಾಜಿಕ ಚಿಂತನೆ ಯಾವಾಗಲೂ ಬೇರುಗಳಾಗಿರ್ತವ, ಹೊಸ ಆವಿಷ್ಕಾರಗಳಿಗೆ ಹೆಲ್ಪನ್ನು ಮಾಡ್ತವ. ಮೊದಲೆಲ್ಲ ಹಿಟ್ಟನ್ನು ರುಬ್ಬಿದ್ರು, ಹಿಟ್ಟನ್ನು ಬೀಸ್ತಾ ಇದ್ರು, ಹೌದಾ? ಸೊ ಇವಾಗ ಏನು ಬಂದಿದೆ, ಮಷಿನ್ಸ್ ಬಂದವ. ಸೊ ಆ ಬೀಸ್ತಕ್ಕಂಥ ವ್ಯವಸ್ಥೆ ಬಿಟ್ಟು ಮಷಿನ್ಗಳಿಗೆ ನಾವೇನಾದ್ವಿ ಅಡಾಪ್ಟ್ ಆದ್ವಿ, ಅಂದರೆ ಅದನ್ನೇ ಕನ್ಸಿಡರ್ ಮಾಡ್ತಾ ಅದ್ರ ಮೇಲೆ ಡಿಪೆಂಡ್ ಆದ್ವಿ. ಓಕೆ, ನಾನು ನನ್ನ ಶಕ್ತಿಯನ್ನು ಉಳಿಸ್ತಾ ಏನು ಮಾಡಿದೆ, ಆ ಮಷಿನ್ ಮೇಲೆ ನಾನು ಅವಲಂಬನೆಯನ್ನು ಪಡ್ಕೊಂಡೆ. ಸೊ ಈ ರೀತಿಯೊಳಗೆ ಸಾಕಷ್ಟು ವಿಷಯಗಳು ಏನಾಗ್ತಾವಂತೆ, ರೂಟ್ಸ್ ಆಗಿರ್ತಾವ, ಬೇರುಗಳಾಗಿರ್ತಾವ. ಹಾಗಿದ್ರೆ ನಮಗೆ ಹಿಂದಿನ ಕಾಲದಲ್ಲಿ ಕತೆ, ಕವನ, ಗಾದೆ, ವಚನಗಳು ಹೇಗಿದ್ವೋ ಈಗ ನಮಗೆ PhD ಗ್ರಂಥಗಳಾಗಿ ಅಥವಾ ಭಗವದ್ಗೀತಾ ಅಂತಹ ಮಹಾನ್ ಕಾವ್ಯಗಳಾಗಿ, ವಚನಕಾರರ ವಚನಾಮೃತವಾಗಿ, ಹೌದಾ, ಸಾಕಷ್ಟು ಗ್ರಂಥಗಳು ನಮಗೆ ಇವಾಗಿನ ಕಾಲದಲ್ಲಿ ನಾವನ್ನ ನೋಡಬಹುದಂತೆ. ಹಾಗಿದ್ರೆ ಸಮಾಜದ ವಿಜ್ಞಾನದ ಬೇರುಗಳು ಸಾಮಾಜಿಕ ಚಿಂತನೆಗೆ ಸಹಾಯವನ್ನು ಮಾಡಿಕೊಡ್ತಾವಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ನೋಡಿ, ಹೊಸ ಆವಿಷ್ಕಾರಗಳ ನಡುವೆಯೂ ಅಳಿದು ಹೋಗದ ಸಾಮಾಜಿಕ ಚಿಂತನೆ. ನಾ ಆಗಲೇ ಹೇಳಿದ್ದೇನೆ ನಿಮಗೆ, ನಮ್ಮ ಸಂಪ್ರದಾಯ ಅಥವಾ ನಮ್ಮ ಟ್ರೆಡಿಷನ್, ನಮ್ಮ ಕಲ್ಚರ್ ಅಂತ ಬಂದಾಗ ಎಷ್ಟೇ ಸಂಸ್ಕೃತಿ ನಮ್ಮ ಮೇಲೆ ಪ್ರಭಾವವನ್ನು ಬೀರಿದ್ರೂ ಸಹಿತ ನಮ್ಮ ಸಂಸ್ಕೃತಿಯನ್ನು, ನನ್ನ ಕಲ್ಚರನ್ನು ನಾನು ಬಿಡೋ ಹಾಗೆ ಇಲ್ಲ. ಸೊ ಆ ರೀತಿಯೊಳಗೆ ಆವಿಷ್ಕಾರಗಳು ಎಷ್ಟೇ ಆಗಲಿ, ಬಟ್ ನಾನು ಸಾಮಾಜಿಕ ಚಿಂತನೆಗೆ ಹಾಗೂ ಕೆಲವೊಂದು ಗ್ರಂಥಗಳನ್ನು ಅಳಿದು ಹೋಗ್ಲಿಕ್ಕೆ ಬಿಡ್ತೇನಾ? ಇಲ್ಲ. ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಈ ಎಲ್ಲ ಗ್ರಂಥಗಳು ನಮ್ಗೆ ಏನು ಹೇಳ್ತಾವ, ಧರ್ಮದಿಂದ ಇರಬೇಕು ಅಂತ ಹೇಳ್ತಾವ ಅಲ್ವಾ. ಕೃಷ್ಣ, ಪರಮಾತ್ಮ, ದೇವರು, ಇವೆಲ್ಲವೂ ಏನು, ಮತ್ತೆ ಇವೆಲ್ಲ ಏನು? ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಸಾಮಾಜಿಕ ಚಿಂತನೆ ಅಂತಂದ್ರೆ ಹಳೆಯ ನೀರು ಇದ್ದದ್ದನ್ನ ಕೊಚ್ಚಿ ಮುಂದೆ ಹೋಗ್ತಾ ಇರ್ತಾರಲ್ಲ, ಆ ರೀತಿಯೊಳಗೆ ನಮ್ಮ ಆಲೋಚನೆಗಳು ಇರಬೇಕಾಗ್ತದೆ. ಎಲ್ಲವೂ ಸಹಿತ ಪ್ರಾಚೀನ ಕಾಲದಲ್ಲಿ ಇದ್ದ ಹಾಗೆ ಇವಾಗ ಇರಬೇಕು ಅಂದರೆ ಅದು ನಡೆಯಲಾರದಂತಹ ವಿಷಯ. ಅದಕ್ಕಾಗಿ ನಾವು ಏನು ಮಾಡ್ಬೇಕಂತ, ಬದಲಾವಣೆ ಹೇಗೆ ಹೊಂದ್ತಾ ಹೋಗುತ್ತೋ ಅದಕ್ಕೆ ನಾವು ಹೊಂದ್ಕೊಳ್ತಾ ಹೋಗ್ಬೇಕಂತೆ, ಹೌದಾ? ಈಗ ಎಕ್ಸಾಂಪಲ್ ಏನು ತಗೊಳ್ಳೋಣ, ಎಕ್ಸಾಂಪಲ್ ಮರಗಳನ್ನು ಬೆಳೆಸಬೇಕು ಅಂತ ಇರುತ್ತೆ ಅಲ್ವಾ. ಪ್ರತಿಯೊಬ್ಬ ವ್ಯಕ್ತಿ ಮರಗಳನ್ನು ಬೆಳೆಸ್ತಾ ಇರಬೇಕು ಅಂತ ಪ್ರಾಚೀನ ಕಾಲದಲ್ಲೂ ಹೇಳಿದ್ದಾರೆ, ಇವಾಗಲೂ ಹೇಳ್ತಾ ಇದ್ದೀವಿ, ಮುಂದೆನೂ ಹೇಳ್ತಾ ಇದೆ. ಆದರೆ ಹಿಂದಿನ ಜನ ಅಂದರೆ ಪ್ರಾಚೀನ ಕಾಲದ ಜನ 100 ವರ್ಷ ಬದುಕ್ತಾ ಇದ್ರು. ಯಾಕೆ? ನಾವು ಯಾಕೆ 100 ವರ್ಷ ಬದುಕೋದಿಲ್ಲ, ಅವ್ರು ಯಾಕೆ ಬದುಕ್ತಾ ಇದ್ರು? ಯಾಕಂದರೆ ಅವರಲ್ಲಿ ಇರ್ತಕ್ಕಂಥ ಬುದ್ಧಿಮಟ್ಟ ಮತ್ತು ತಿಳುವಳಿಕೆ ಮಟ್ಟ ಆ ರೀತಿಯಾದಂತಹ ವಿಶಾಲವಾಗಿ ವಿಚಾರವನ್ನು ಮಾಡ್ತಾ ಇದ್ರು, ಬೇರೆಯವರಿಗಾಗಿ ವಿಚಾರ ಮಾಡ್ತಾ ಇದ್ರು, ಬೇರೆಯವರ ಸಮಸ್ಯೆಯನ್ನು ನನ್ನ ಸಮಸ್ಯೆ ಅಂತ ಒಪ್ಕೊಳ್ತಾ ಇದ್ರು. ಬಟ್ ಈಗ ಏನಾಗಿದೆ, ಬೇರೆಯವರಿಗೆ ಸಮಸ್ಯೆ ಬಂದಿದೆಯಾ, ಬರಲಿ ಬಿಡಪ್ಪ, ನನಗೆ ಬಂದಿಲ್ಲ ಅಲ್ವಾ ಅನ್ನೋ ಮಟ್ಟದೊಳಗೆ ನಾವಿದ್ದೇವೆ. ಅಂದರೆ ಸಮಾಜದ ಬಗ್ಗೆ ಕಳಕಳಿಯನ್ನು ಹೊಂದಬೇಕಾಗಿದೆ ನಾವು. ಅಂದಾಗ ಸಾಮಾಜಿಕ ಚಿಂತನೆಗೊಂದು ಬೆಲೆ ಬರುತ್ತೆ. ಹಾಗಿದ್ರೆ ರಾಮಾಯಣ ಮಹಾಭಾರತಗಳು ನಡೆದಿದ್ದಾವ ಅಲ್ವಾ. ರಾಮಾಯಣದಲ್ಲಿ ಮಹಾಭಾರತದಲ್ಲಿ ಹೇಗೆ ದುರ್ಯೋಧನ ಕಷ್ಟಪಟ್ಟಿದಾನ, ಮತ್ತೆ ಸೀತೆಗೆ ಯಾವ ರೀತಿಯಾದ ದೌರ್ಜನ್ಯಗಳಾಗಿದ್ದಾವ, ಲಕ್ಷ್ಮಣ ಮತ್ತೆ ರಾಮನಲ್ಲಿ ಇರ್ತಕ್ಕಂಥ ವ್ಯಕ್ತಿತ್ವ, ಸಹೋದರತ್ವ, ಇವೆಲ್ಲವನ್ನ ನಾವು ಇವಾಗಿನ ಮಕ್ಕಳಿಗೆ ಹೇಳ್ತಾ ಇದ್ದೀವಿ. ಎಷ್ಟೇ ವೆಸ್ಟರ್ನೈಸೇಷನ್
ವೆಸ್ಟರ್ನೈಸೇಷನ್ ಆದರೂ ಸಹಿತ, ಎಷ್ಟೇ ಸಂಸ್ಕೃತೈಸೇಷನ್ ಆದರೂ ಸಹಿತ ನಾವೇನು ಮಾಡೋದಿಲ್ಲವಂತೆ, ಬದಲಾವಣೆಗೆ ಅವಕಾಶಗಳನ್ನ ಕೊಡೋದಿಲ್ಲ, ಬಟ್ ಮೋಡಿಫೈ ಮಾಡ್ತೀವಿ ನಾವು. ಎವ್ರಿಬಡಿ ವಿ ಹ್ಯಾವ್ ಸಮ್ ಥಿಂಗ್ಸ್, ಓಕೆ, ವಿ ಹ್ಯಾವ್ ಸಮ್ ರೂಲ್ಸ್, ವಿ ಹ್ಯಾವ್ ಸಮ್ ಐಡಿಯಾಸ್, ವಿ ಹ್ಯಾವ್ ಸಮ್ ಮಾಡೆಲ್ಸ್. ಸೊ ಎಲ್ಲವನ್ನ ನಾವು ಏನು ಮಾಡ್ತೀವಿ ಅಂತ ರೂಪಾಂತರ ಮಾಡ್ತೇವೆ ಹೊರತು, ಮೋಡಿಫೈ ಮಾಡ್ತೇವೆ ಹೊರತು ಅದನ್ನ ಏನು ಮಾಡೋದಿಲ್ಲ, ನಾಶ ಮಾಡೋದಿಲ್ಲ. ವಿ ಕ್ಯಾನ್ ನಾಟ್ ಡಿಸ್ಟ್ರಾಯ್ ಎನಿಥಿಂಗ್. ಓಕೆ, ನಾವು ಯಾವುದನ್ನು ಸಹಿತ ನಾಶ ಮಾಡಲಿಕ್ಕೆ ಹೋಗೋದಿಲ್ಲ. ಅದು ಏನಾಗುತ್ತಂತ, ಬದಲಾವಣೆ ಆಗುತ್ತ. ಇಟ್ ಮೀನ್ಸ್ ರೂಪಾಂತರ, ಅಂದರೆ ಆ ವಿಷಯದಲ್ಲಿ, ಆ ರೂಲ್ಸಲ್ಲಿ ಬದಲಾವಣೆಗಳಾಗಿರ್ತಾವೆ. ಇವಾಗಿನ ಎಕ್ಸಾಂಪಲ್ ಹೇಳ್ತೇನೆ ನೋಡಿ, ಮೋಡಿಫೈ ಹೇಗಾಗುತ್ತಾ ಅಂತಂದರೆ, ಈಗಿನ ಜನ್ರೇಷನ್ನಲ್ಲಿ ಈಗಿನ ಮಕ್ಕಳಿಗೆ ನಾವೇನು ಮಾಡ್ತೀವಿ, ಪ್ರತಿಯೊಬ್ಬರಿಗೂ ಫೋನ್ ಕೊಡ್ತಾ ಇದ್ದೀವಿ. ಏನಾಗ್ತಾ ಇದ್ದೀವಿ, ಫೋನೈಜೇಷನ್ ಆಗ್ಲಿಕ್ಕತ್ತದ, ಫೋನೈಜೇಷನ್, ಹೌದಾ? ಹಾಗಿದ್ರೆ ವೆಸ್ಟರ್ನೈಜೇಷನ್, ವೆಸ್ಟರ್ನ್ ಕಲ್ಚರ್ಸ್ ಏನು, ನಾವು ಈಗ ಊಟ ಮಾಡಬೇಕು ಅಂದರೆ ಈ 5 ಬೆರಳು ನಮ್ಮ ಬಾಯಲ್ಲಿ ಹೋಗಬೇಕು, ಹೌದಾ? ಈಗ ನಾವು ಈ ರೀತಿಯೊಳಗೆ ಊಟ ಮಾಡ್ತೇವಲ್ವಾ. ಆದರೆ ವೆಸ್ಟರ್ನೈಜೇಷನ್ ನಮ್ಮ ಮೇಲೆ ಪ್ರಭಾವ ಹೇಗೆ ಬರುತ್ತೆ, ಸ್ಪೂನೈಜೇಷನ್ ಮಾಡ್ಲಿಕ್ಕಿದ್ದೀವಿ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿ ಸಹಿತ ಸ್ಪೂನ್ ತೊಗೊಂಡ್ಬಿಟ್ಟು, ಅಂದರೆ ಚಮಚೆಯನ್ನು ತೊಗೊಂಡ್ಬಿಟ್ಟು ನಾವು ಊಟವನ್ನು ಮಾಡ್ಲಿಕ್ಕಿದ್ದೀವಿ. ಹಾಗಿದ್ರದ್ದು ರೂಪಾಂತರ ಆಯಿತು ಅಲ್ವಾ. ಊಟನೇ ಯಾವಾಗಲೂ, ಆದರೆ ನಾವು ಅದನ್ನು ಏನು ಮಾಡ್ಲಿಕ್ಕಿದ್ದೀವಿ, ರೂಪಾಂತರ ಮಾಡಿದ್ದೀವಿ, ಬಿಕಾಸ್ ಆಫ್ ವೆಸ್ಟರ್ನೈಜೇಷನ್, ಹೌದಾ? ವೆಸ್ಟರ್ನ್ ಕಲ್ಚರ್, ಅವುಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ತಾ ಹೋಗ್ತಾ ಇದ್ದೀವಿ. ಎಷ್ಟೇ ಸಂಪ್ರದಾಯಬದ್ಧ ವ್ಯಕ್ತಿ ಆದರೂ ಸಹಿತ ವೆಸ್ಟರ್ನೈಜೇಷನ್ಗೆ ಮೋರೆ ಹೋಗ್ತಾ ಇದ್ದೀವಿ ನಾವು. ದಟ್ ಈಸ್ ಅ ಕಂಪ್ಯೂಟರೈಜೇಷನ್. ಓಕೆನಾ? ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟು ಅದಕ್ಕೆ ಸಾಮಾಜಿಕ ಚಿಂತನೆ ಅಂದರೆ ವಿಚಾರಗಳು ಇರಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್, ಹೊಸ ಆವಿಷ್ಕಾರಗಳ ನಡುವೆಯೂ ಅಳಿದು ಹೋದ ಸಾಮಾಜಿಕ ಚಿಂತನೆ. ನಮ್ಮ ಆವಿಷ್ಕಾರಗಳು ಆಗ್ತಾ ಆಗ್ತಾ ಏನಾಗ್ತೇವೆ ಅಂತ ನಾವು ಹೊಸ ಸಾಮಾಜಿಕ ಚಿಂತನೆಯನ್ನ ಮಾಡಬಹುದು ಅಂತ ಇಲ್ಲಿ ಹೇಳ್ತಾರೆ. ಅದಕ್ಕಾಗಿ ಸಾಮಾಜಿಕ ಚಿಂತನೆಯನ್ನ ಓದಬಹುದು. ಇಂದಿಗೂ ಪ್ರಸ್ತುತವಿರುವ ಸಾಮಾಜಿಕ ಚಿಂತನೆಗಳು ನೋಡ್ರಿ, ಲಾಸ್ಟ್ ಪಾಯಿಂಟ್. ನಾವು ಯಾಕೆ ಸಾಮಾಜಿಕ ಚಿಂತನೆಯನ್ನ ಓದಬೇಕು ಅಂದ್ರೆ, ಏನು ಅಧ್ಯಯನದ ಮಹತ್ವ ಇದೆ ಅಂದ್ರೆ, ಸಾಮಾಜಿಕ ಚಿಂತನೆ ವ್ಯಕ್ತಿಯನ್ನ ಸಾಮಾಜಿಕ ಚಿಂತನೆಗೆ ಹಾಗೂ ಸಾಮಾಜಿಕ ಬದಲಾವಣೆಯನ್ನ ನಾವು ಏನು ಮಾಡಬೇಕು, ಅಳವಡಿಸ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಕೆಲವೊಂದು ಪ್ರಸ್ತುತ ವಿಷಯಗಳು ನಮ್ಮನ್ನ ಏನು ಮಾಡ್ತಿದ್ದಾವಂತ ನಿಯಂತ್ರಣವನ್ನ ಮಾಡ್ತಿದ್ದಾವ. ಎಕ್ಸಾಂಪಲ್ ನೋಡಿರಿ, ಇಂದಿಗೂ ಪ್ರಸ್ತುತ ಹೇಗಿದಾವ ಅಂದ್ರೆ ಮನುಸ್ಮೃತಿ. ಮನು ಹೇಗಿದಾನ, ಎಲ್ಲಿದಾನ ಅಂತ ನಮಗೆ ಗೊತ್ತಿಲ್ಲ, ಯಾರೂ ನೋಡಿನೂ ಇಲ್ಲ. ಆದರೆ ಆತ ಮನುಸ್ಮೃತಿಯೊಳಗೆ ಏನು ಹೇಳ್ತಾನೆ ಅಂದ್ರೆ, ಮನುಸ್ಮೃತಿಯಲ್ಲಿ ಸ್ತ್ರೀ ಎಲ್ಲಿ ಪೂಜಿಸಲ್ಪಡ್ತಾಳೋ ಅಲ್ಲಿ ದೇವತೆಗಳು ನೆಲೆಸಿರ್ತಾರ ಅಂತ ಹೇಳ್ತಾನ. ಯಾರು? ಮನು ಅಂತಕ್ಕಂಥ ತತ್ವಜ್ಞಾನಿ. ಅದೇ ರೀತಿ ಇನ್ನೊಂದನ್ನು ಹೇಳ್ತಾನ, ಹೇಗೆ ಸ್ತ್ರೀ ಯಾವಾಗಲೂ ಪುರುಷನ ಅಧೀನದಲ್ಲಿರಬೇಕು ಅಂತ. ಅಂದ್ರೆ ಮಹಿಳೆ ಕನ್ಯೆ ಆದಲ್ಲಿ ತಂದೆಯ ಆಶ್ರಯದಲ್ಲಿ, ಮದುವೆ ಆದ ನಂತರ ಪತಿಯ ಆಶ್ರಯದಲ್ಲಿ, ನಂತರ ವಯಸ್ಸಾದ ನಂತರ ಮುಪ್ಪಾವಸ್ಥೆಯಲ್ಲಿ ಮಗನ ಆಶ್ರಯದಲ್ಲಿ ಇರಬೇಕು ಅಂತ ಹೇಳ್ತಾನ. ಹಾಗಿದ್ರ ಮನುಸ್ಮೃತಿ ಹೇಳಿದ ಹಾಗೆ ಸ್ತ್ರೀ ಎಲ್ಲಿ ಪೂಜಿಸಲ್ಪಡ್ತಾರೋ ಅಲ್ಲಿ ದೇವತೆಗಳು ಇರ್ತಾರ ಅಂತ ಹೇಳ್ತಾರ. ಕೆಲವೊಂದು ಕಡೆ ಸ್ತ್ರೀಗೆ ತುಂಬಾ ಗೌರವವನ್ನ ಕೊಡ್ತಿದ್ದಾರ, ಅಲ್ಲಿ ದೇವರ ಹಾಗೆ ದೇವತೆಗಳ ಹಾಗೆ ನಾವು ಇರಬಹುದು. ಆದರೆ ಮಾಡರ್ನೈಸೇಷನ್ ಆದ ಮೇಲೆ ಮನು ಹೇಳಿದ ಕೆಲವೊಂದು ವಿಷಯಗಳು ಏನಾಗ್ತವೆ, ಇಲ್ಲಿ ನಶಿಸಿ ಹೋಗ್ತದವ. ಅದಕ್ಕಾಗಿ ನಾವೇನು ಮಾಡಬೇಕು, ಮನುಸ್ಮೃತಿ ಹೇಳಿದ ಹಾಗೆ ನಾವು ಬೇರೆಯವರ ಆಶ್ರಯದಲ್ಲಿಯೇ ಇರಬೇಕಾ? ಹಾಗಿದ್ರೆ ಮಹಿಳೆಯರು ಯಾವಾಗಲೂ ಪುರುಷನ ಅಧೀನದಲ್ಲಿಯೇ ಇರಬೇಕಾ? ಇಟ್ಸ್ ಒನ್ ಆಫ್ ದ ಬಿಗ್ ಕ್ವಶನ್ ಮಾರ್ಕ್. ಓಕೆನಾ? ಅದಕ್ಕೆ ಪ್ರಸ್ತುತ ದಿನಮಾನಗಳಲ್ಲಿಯೂ ಸಹಿತ ಸಾಮಾಜಿಕ ಚಿಂತನೆಗಳು ತಮ್ಮ ಅಪರೂಪದ ಕಲ್ಪನೆಯನ್ನ ನೀಡಿದ ಕುರಿತು ಈ ರೀತಿಯಾಗಿ ಇಂಪಾರ್ಟೆನ್ಸ್ ನಮಗೆ ಸಾಮಾಜಿಕ ಚಿಂತನೆಗಳಿಗೆ ಇರ್ತದೆ. ಇಷ್ಟು ಪಾಯಿಂಟ್ಸ್ಗಳನ್ನು ಬರೆದು 4 ವ್ಯಾಖ್ಯೆಗಳನ್ನು ಬರೆದ್ರೆ ನಿಮಗೆ 16 ಮಾರ್ಕ್ಸ್ಗಳು ಬರ್ತಾವ. ಹಾಗಿದ್ರೆ 2013 ಕ್ವಶನ್ ಪೇಪರ್ಗೆ ಫಸ್ಟ್ ಕ್ವಶನ್ ಇದೆ, ವಾಟ್ ಈಸ್ ಸೋಷಿಯಲ್ ಥಾಟ್, ರೈಟ್ ಇಂಪಾರ್ಟೆನ್ಸ್ ಆಫ್ ದ ಸೋಷಿಯಲ್ ಥಾಟ್ ಅಂತ. ಹಾಗಿದ್ರೆ ಐ ಹೋಪ್ ಅಂಡರ್ಸ್ಟ್ಯಾಂಡ್ ವಾಟ್ ಐ ಸೇಡ್. ಓಕೆನಾ? ನಾ ಏನು ಹೇಳಿದೆ ಅಂತಕ್ಕಂಥ ವಿಷಯ ನಿಮಗೆ ಗೊತ್ತಾಯಿತು ಅಂತ ನಾನು ಭಾವಿಸ್ತೇನೆ. ಓಕೆನಾ? ಹಾಗಿದ್ರೆ ಪ್ರಸ್ತಾವನೆಯನ್ನು ಬರೀಬೇಕು, ನಂತರ 4 ವ್ಯಾಖ್ಯೆಗಳನ್ನು ಬರೀಬೇಕು, ನಂತರ
ಸಾಮಾಜಿಕ ಮಹತ್ವ ಏನಿದೆ ಈ ಪಾಯಿಂಟ್ಸ್ಗಳನ್ನ ಬರೀಬೇಕಾಗ್ತದೆ. ನಂತರ ಕನ್ಕ್ಲೂಷನ್ ಅಲ್ಲಿ ಆಲ್ರೆಡಿ ಹೇಳಿದ ಹಾಗೆ ಸಾಮಾಜಿಕ ಚಿಂತನೆ ಮತ್ತು ತತ್ವಗಳು, ಆದರ್ಶಗಳು, ನಿಯಮಗಳು ಮತ್ತು ಸಾಮಾಜಿಕ ಚಿಂತನೆಗಳು ಯಾವ ರೀತಿಯಾಗಿ ಮನುಷ್ಯನ ಮೇಲೆ ಪ್ರಭಾವವನ್ನು ಬೀರ್ತಾವ ಅನ್ನೋದನ್ನ ನೀವು ಇಲ್ಲಿ ಲಾಸ್ಟ್ ಉಪಸಂಹಾರದಲ್ಲಿ ಬರೆದ್ರೆ 16 marks you will gain. ಓಕೆನಾ? 14 ಮಾರ್ಕ್ಸ್ 16 ಅಂಕದ ಪ್ರಶ್ನೆಗಳನ್ನು ಹೇಗೆ ನಾವು ಉತ್ತರಿಸಬೇಕು ಅನ್ನೋದನ್ನು ನಾನೀಗ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಹಾಗಿದ್ರೆ 16 ಅಂಕಗಳ ಪ್ರಶ್ನೆಗಳಿಗೆ ಹೇಗೆ ಉತ್ತರಿಸಬೇಕು, ಹೇಗೆ ಟೈಮ್ ಮ್ಯಾನೇಜ್ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡಿಲ್ವಾ? ಹಾಗಿದ್ರೆ ಇನ್ನೂ ಮುಂತಾದ ಕ್ವಶನ್ಗಳನ್ನು ಮತ್ತು ಇನ್ನೂ ಕೆಲವೊಂದು ವಿಷಯಗಳ ಜೊತೆಗೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಹಾಗಿದ್ರೆ ಈ ಎಲ್ಲ ಅಂಶಗಳು ನಿಮ್ಮ ಉತ್ತರ ಪತ್ರಿಕೆಯಲ್ಲಿ ಬರೆದ್ರೆ ಮಾತ್ರ 16 ಅಂಕಗಳು ನಿಮಗೆ ಸಿಗ್ತಾವ. ಹಾಗಿದ್ರೆ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟ್ಯಾಂಡ್ ಆಲ್ ದ ಥಿಂಗ್ಸ್ ಇನ್ ಟುಡೇಸ್ ಕ್ಲಾಸ್. ಓಕೆನಾ? ಥ್ಯಾಂಕ್ ಯು. ಸಾಮಾಜಿಕ ಚಿಂತನೆ ಎಂದರೇನು? ಸಾಮಾಜಿಕ ಚಿಂತನೆ ಬಗ್ಗೆ 4 ಜನ ಹೇಳಿರ್ತಕ್ಕಂಥ ತತ್ವಜ್ಞಾನಿಗಳ ವ್ಯಾಖ್ಯೆಯನ್ನು ಬರೀಬೇಕು. ಮತ್ತು ಸಾಮಾಜಿಕ ಚಿಂತನೆಯ ಮಹತ್ವವನ್ನು ಈ 7 ಪಾಯಿಂಟ್ಗಳನ್ನು ನೀವು ಬರೆದ್ರೆ, ಮತ್ತು ಲಾಸ್ಟ್ ಒನ್ ಮೇನ್ ಥಿಂಗ್ ಈಸ್ ಕನ್ಕ್ಲೂಷನ್. ನೀವು ಕನ್ಕ್ಲೂಷನ್ನ ಬರಲೇಬೇಕಾಗ್ತದೆ. ಉಪಸಂಹಾರವನ್ನು ಬರೀಲಿಲ್ಲ ಅಂತಂದರೆ ಏನು ಮಾಡಿದಾಗೆ ಊಟವನ್ನು ಮಾಡಿಬಿಟ್ಟು ಕೈ ತೊಳೆದೇ ಇರೋ ಹಾಗೆ ಆಗುತ್ತೆ. ಸೊ ನೀವೇನು ಮಾಡಬೇಕಿಲ್ಲಿ ಕನ್ಕ್ಲೂಷನನ್ನು ಬರೀಲೇಬೇಕು. ಸಾಮಾಜಿಕ ಚಿಂತನೆ ಎಂದರೇನು, ಅದು ಹೇಗೆ ಬೆಳವಣಿಗೆ ಆಯಿತು, ಮತ್ತು ಹೇಗೆ ಪ್ರಾಚೀನ ಜನರು ತಮ್ಮ ಚಿಂತನೆಯನ್ನು ಕಥೆಯಲ್ಲಿ ಅಡಕವಾಗಿರಿಸ್ತಾ ಇದ್ರು, ಹೇಗೆ ಮಾಹಿತಿಯನ್ನು ಇನ್ನೊಬ್ಬರಿಗೆ ತಲುಪಿಸ್ತಾ ಇದ್ರು ಅನ್ನೋದನ್ನು ಕನ್ಕ್ಲೂಷನ್ ಉಪಸಂಹಾರದಲ್ಲಿ ನಾವು ಬರೆದ್ರೆ ಮಾತ್ರ ನಾವೇನು ಮಾಡಿದಾಗೆ ಒಂದು 16 ಅಂಕದ ಉತ್ತರವನ್ನು ಬರೆದ ಹಾಗೆ ಆಗುತ್ತೆ. ಸೊ ಐ ಹೋಪ್ ಅಂಡರ್ಸ್ಟ್ಯಾಂಡ್ ವಾಟ್ ಐ ಸೆಡ್ ಆ್ಯಂಡ್ ಹೌ ಟು ಡಿವೈಡ್ ಮಾರ್ಕ್ಸ್ ಆ್ಯಂಡ್ ಹೌ ಟು ರೈಟ್ ಇನ್ ಎಕ್ಸಾಮ್ ಆ್ಯಂಡ್ ಹೌ ಟು ಮೇಂಟೈನ್ ಅ ಟೈಮ್ ಮ್ಯಾನೇಜ್ಮೆಂಟ್. ಸೊ ಈ ಎಲ್ಲ ವಿಷಯಗಳನ್ನು ತಲೆಯಲ್ಲಿಟ್ಕೊಂಡ್ಬಿಟ್ಟು ನೀವು ಮಾರ್ಕ್ಸ್ಗಳನ್ನು ತೆಗೆದುಕೊಳ್ಬೇಕಾಗ್ತದೆ, ಪ್ರಶ್ನೆ ಪತ್ರಿಕೆಯನ್ನು ಬರೀಬೇಕಾಗ್ತದೆ. ಹಾಗಿದ್ರೆ 2013 ಕ್ವಶನ್ ಪೇಪರಲ್ಲಿ ಮೊದಲನೇ ಪ್ರಶ್ನೆ ಇದಾಗಿರ್ತದೆ. ಹಾಗಿದ್ರೆ 3rd ಸೆಮ್ ಸ್ಟೂಡೆಂಟ್ಸ್ ಇದೇ ರೀತಿಯಾಗಿ 5 ಪ್ರಶ್ನೆಗಳು ಬರ್ತಾವ. ನಾವೇನು ಮಾಡಬೇಕಂದ್ರೆ ಈ 5 ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕಾಗ್ತದೆ. ಇಲ್ಲಿ ಲಾಸ್ಟ್ ಕ್ವಶನ್ ನಿಮಗೆ ಡಿವೈಡ್ ಇರೋದಿಲ್ಲ, 8 + 8 ಎರಡು ಬರೀಬೇಕಾಗ್ತದೆ, ಟಿಪ್ಪಣಿ ಅಂತ ಇರೋದಿಲ್ಲ. ಸೊ ನೀವು ಲಾಂಗ್ ಆನ್ಸರ್ನ 16 ಮಾರ್ಕ್ಸ್ಗೆ ಪರ್ ಕ್ವಶನ್ ಆನ್ಸರ್ನ ಬರೀಬೇಕಾಗ್ತದೆ. ಸೊ ಇಷ್ಟು ಈ ದಿನದ ಕ್ಲಾಸ್. ಹಾಗಿದ್ರೆ ಈ ಪಾಯಿಂಟ್ಗಳನ್ನು ಕವರ್ ಮಾಡಬೇಕು. 80 ಮಾರ್ಕ್ಸ್ ನೀವು ಉತ್ತರಗಳನ್ನು ಬರೀಬೇಕಾಗ್ತದೆ. ಇನ್ನು 20 ಮಾರ್ಕ್ಸ್ ಅಂದರೆ 20 ಮಾರ್ಕ್ಸ್ ಇಂಟರ್ನಲ್ ಮಾರ್ಕ್ಸ್ ಇರ್ತವೆ. ಸೊ ಈ ಎಲ್ಲ ವಿಷಯಗಳನ್ನು ನೆನಪಿನಲ್ಲಿಟ್ಕೊಳ್ತೀರಿ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು.